ಸ್ನೇಹಿತರೆ, ಎಲ್ರಿಗೂ ಕೂಡ ನಮಸ್ಕಾರ. ತುಂಬ ಖುಷಿಯ ವಿಚಾರ. ಇಷ್ಟು ಬೇಗ ಕನ್ಫರ್ಮ್ ಆಗುತ್ತೆ ಅಂತ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ ಅಧಿಸೂಚನೆ ಇಷ್ಟು ಬೇಗ ಬರುತ್ತೆ ಅಂತ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಬಂದ್ಬಿಟ್ಟಿದೆ. ಎಲ್ಲರೂ ಕೂಡ ಇನ್ನು ಏನಿಲ್ಲ, ಓದೋದಕ್ಕೆ ತುಂಬ ಕಡಿಮೆ ಸಮಯ ಇದೆ. ಇವತ್ತಿನಿಂದನೇ, ಈ ಕ್ಷಣದಿಂದಲೇ ಓದೋದಕ್ಕೆ ಪ್ರಾರಂಭ ಮಾಡಿ. ತುಂಬ ಸಮಯಾವಕಾಶ ಇಲ್ಲ ಅಂತ ಹೇಳ್ತಾ, ನೇಮಕಾತಿಗೆ ಸಂಬಂಧಪಟ್ಟಾಗೆ ಏನೆಲ್ಲ ವಿಚಾರ ಇದೆ, ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಏನು, ಮತ್ತೊಂದು ಎಲ್ಲವನ್ನ ನೋಡ್ತಾ ಹೋಗೋಣ ಬನ್ನಿ. ರೋಸ್ಟರ್ ಕೂಡ ಇದೆ, ರೋಸ್ಟರ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ. ಆನ್ಲೈನ್ ಅರ್ಜಿ ದೊರೆಯುವ ದಿನಾಂಕ 18/8/2026, ಸ್ವತಂತ್ರ ದಿನಾಚರಣೆ ಆದ 3 ದಿನಗಳ ನಂತರ ಏನಾಗುತ್ತೆ, ನಮಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಸಿಗುತ್ತೆ. 18ನೇ ತಾರೀಕಿಂದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 7/9/2026. ಸ್ನೇಹಿತರೆ, ಈ ಪಾಯಿಂಟನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. 7/9/2026ರಿಂದ 6ನೇ ತಾರೀಕು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ಅವಕಾಶ ಇರುತ್ತೆ. 18ನೇ ತಾರೀಕು ಮೇಲೆ ನಮಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಸಿಗುತ್ತೆ. ಇದು ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದಕ್ಕೆ ಸಂಬಂಧಪಟ್ಟ 80% ಹುದ್ದೆಗಳಿಗೆ, ಅದು ಪ್ರೌಢಶಾಲಾ ವೃಂದಗಳಿಗೆ ಸಂಬಂಧಪಟ್ಟಂತಹ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತಹ ರೋಸ್ಟರ್ ಮತ್ತು ಮಾಹಿತಿ ಆಗಿರುತ್ತೆ. ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ, ಏನೆಲ್ಲ ಇದೆ ಅಂತೇಳಿ. ಇದು ಪ್ರೌಢಶಾಲಾ ಶಿಕ್ಷಕರು ಕನ್ನಡ ಭಾಷೆ, ಆಂಗ್ಲ ಭಾಷೆ, ಕಲಾ ವಿಭಾಗ ಮತ್ತು ಜೀವಶಾಸ್ತ್ರ ವಿಜ್ಞಾನ, ಗಣಿತ ಶಿಕ್ಷಕರ ನೇಮಕಾತಿ HSTRಗೆ ಮಾಡ್ಕೊಳ್ತಾ ಇಲ್ಲ ಅನ್ನೋದಕ್ಕೆ ಸಾಕಷ್ಟು ನಮ್ಮ ವಿಡಿಯೋಗಳಲ್ಲಿ ಕಾರಣವನ್ನು ಕೊಟ್ಟು ವಿವರಿಸಿದ್ದೀನಿ ಸ್ನೇಹಿತರೆ. ಮತ್ತೆ ಅದನ್ನು ಹೇಳುವಂಥದ್ದು ಬೇಡ. ಇರುವಂಥ ಶಿಕ್ಷಕ ವೃಂದಗಳಿಗೆ ಸಂಬಂಧಪಟ್ಟಾಗಿ ನೋಡೋಣ. ಇದು ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ, ಇದಕ್ಕೆ ಸಂಬಂಧಪಟ್ಟಾಗೆ 80% ಹುದ್ದೆಗಳಿಗೆ ಆಯ್ಕೆ ಆಗ್ತಕ್ಕಂಥ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂಥ ಅಧಿಸೂಚನೆ ಇದಾಗಿರುತ್ತೆ. ಕಲ್ಯಾಣ ಕರ್ನಾಟಕದ ವೃಂದದವರಿಗೆ ಮಾತ್ರ ಇದು. ಹಾಗಾಗಿ ನೋಡ್ಕೊಳ್ತಾ ಹೋಗೋಣ ಬನ್ನಿ. ಪ್ರೌಢಶಾಲಾ ಸಹಶಿಕ್ಷಕ ವೃಂದ ಹುದ್ದೆಗಳು ಕನ್ನಡ ಭಾಷೆ ಬಂದು 445 ಹುದ್ದೆಗಳಿಗೆ ಸಂಬಂಧಪಟ್ಟಿದ್ದು. ಕನ್ನಡ ಭಾಷೆಯಲ್ಲಿ 445 ಹುದ್ದೆಗಳಿದ್ದಾವೆ, ಅದು 80% ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಆಂಗ್ಲ ಭಾಷೆ 448 ಹುದ್ದೆಗಳಿದ್ದಾವೆ. ಕಲಾ ಶಿಕ್ಷಕರು ಕನ್ನಡ ಮಾಧ್ಯಮದಲ್ಲಿ ಮಾತ್ರ ಮಾಡುವಂಥವ್ರು, ಇವರು ಕನ್ನಡ 10th ಇದರಲ್ಲಿ ಕನ್ನಡ ಮೀಡಿಯಮಲ್ಲಿ ಓದಿರಲೇಬೇಕಾಗತ್ತೆ. 177 ಹುದ್ದೆಗಳು. ಕಲಾ ಶಿಕ್ಷಣ ಶಿಕ್ಷಕರು ಆಂಗ್ಲ ಮಾಧ್ಯಮ 271 ಹುದ್ದೆಗಳು. ಜೀವ ವಿಜ್ಞಾನ ಕನ್ನಡ ಮಾಧ್ಯಮ 204 ಹುದ್ದೆಗಳು. ಜೀವ ವಿಜ್ಞಾನ ಶಿಕ್ಷಕರು ಆಂಗ್ಲ ಮಾಧ್ಯಮ 244 ಹುದ್ದೆಗಳು. ಸ್ನೇಹಿತರೆ, ಇದಿಷ್ಟು ನೋಡ್ಕೊಳ್ಳಿ, ಯಾವ ಮಾಧ್ಯಮದಲ್ಲಿ ನಾವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಅಂತಕ್ಕಂಥದ್ದು ತುಂಬ ವಿಚಾರ ಆಗಿರುತ್ತೆ. ನೆಕ್ಸ್ಟು ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1, ಇದಕ್ಕೆ ಸಂಬಂಧಪಟ್ಟ ಹಾಗೆ ದೈಹಿಕ ಶಿಕ್ಷಣ ಗ್ರೇಡ್ 1 ಹುದ್ದೆಗಳು 262 ಹುದ್ದೆಗಳು. ಒಟ್ಟು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಕಲಬುರಗಿ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 2051 ಹುದ್ದೆಗಳ ನೇಮಕಾತಿಯನ್ನು ಅಧಿಸೂಚನೆ ಆಗಿದೆ ಇದು. ನೆಕ್ಸ್ಟು ನಿಗದಿತ ಅರ್ಜಿ ಸಲ್ಲಿಸುವ ವಿಧಾನವನ್ನು ನಾವು ವೆಬ್ಸೈಟಲ್ಲಿ ಹೋಗಿ ಏನು ಮಾಡಬೇಕಾಗತ್ತೆ, ಯೂಸರ್ ನೇಮ್ ಪಾಸ್ವರ್ಡನ್ನು ಅರ್ಜಿ ಸಲ್ಲಿಸಿದ ನಂತರ ನೆನ್ಪಿಟ್ಕೊಳ್ಳಿ. ಏಕೆ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವೇನು ಮಾಡಬೇಕಾಗುತ್ತೆ, ಆಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂದರೂ ಕೂಡ ಈ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅವಶ್ಯಕತೆ ಇರುತ್ತೆ. ಹಾಗಾಗಿ ಆನ್ಲೈನಲ್ಲಿ ಅದನ್ನು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕ್ರಿಯೇಟ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕ್ತೀರಿ. ಮುಂದೆ ಸಾಕಷ್ಟು ವಿಚಾರಗಳಿದೆ. ನೆಕ್ಸ್ಟು ಸಾಮಾನ್ಯ ಸೂಚನೆ ಏನೆಲ್ಲ ಬರ್ತಿ ಎಲ್ಲ ಮಾಹಿತಿಯನ್ನು ಖಚಿತಪಡಿಸ್ಕೊಳ್ಬೇಕಾಗುತ್ತೆ. ಅರ್ಜಿಯನ್ನು ಸಬ್ಮಿಟ್ ಮಾಡುವ ಮುನ್ನ ಕ್ಲೀನಾಗಿ ಎಚ್ಚರಿಕೆಯಿಂದ ಅಪ್ಲಿಕೇಶನ್ ಹಾಕಿ. ಗಲಿಬಿಲಿನಲ್ಲಿ ಅಪ್ಲಿಕೇಶನ್ ಹಾಕ್ತಾ ಏನು ಕೂಡ ತಪ್ಪನ್ನು ಮಾಡ್ಕೊಳ್ಬೇಡಿ. ಆಮೇಲೆ ತಿದ್ದೋದಕ್ಕೆ ಅವಕಾಶ ಇರುತ್ತೋ ಇರೋದಿಲ್ವೋ ಗೊತ್ತಿಲ್ಲ. ಹಾಗಾಗಿ ಈಗಲೇ ಇದನ್ನು ಎಚ್ಚರಿಕೆಯಿಂದ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಯಾವುದೇ ರೀತಿ ತಪ್ಪನ್ನು ಮಾಡುವಂಥ ಸಾಧ್ಯತೆ ಮಾಡಬೇಡಿ. ಸ್ಪೆಲ್ಲಿಂಗು ಮಗದೊಂದು ಎಲ್ಲವೂ ಕೂಡ ತುಂಬ ಹುಷಾರಾಗಿ ಎಚ್ಚರಿಕೆಯಿಂದ ಹಾಕ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟು 2026ನೇ ಸಾಲಿನ PST GPT HST ನೇಮಕಾತಿಗೆ ಪ್ರತ್ಯೇಕವಾಗಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಓಕೆನಾ, ಎಲ್ಲ ಶಿಕ್ಷಕರಿಗೂ ಕೂಡ, PST ಶಿಕ್ಷಕರಿಗೆ, GPT ಶಿಕ್ಷಕರಿಗೆ, HST ಶಿಕ್ಷಕರಿಗೆ ಎಲ್ಲರಿಗೂ ಕೂಡ ಏನಾಗಿದೆ, ಪ್ರತ್ಯೇಕವಾಗಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. 2026ನೇ ಸಾಲಿನ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಅಧಿಸೂಚನೆಯನ್ನು ಹೊರಡಿಸಿದ್ದರೂ ಸಹ ಸದರಿ ಅಧಿಸೂಚನೆಯಲ್ಲಿ ನಮೂದಿಸಿದ ವಿವಿಧ ವೃಂದಗಳಿಗೆ ಅಂದರೆ PST GPT HST ಅರ್ಜಿ ಸಲ್ಲಿಸಲು ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳಿಗೆ ಒಂದೇ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಓಕೆನಾ, ಒಂದೇ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅಭ್ಯರ್ಥಿಯು ಯಾವ ಹುದ್ದೆಗೆ, ಇಲ್ಲಿಂದ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಅಭ್ಯರ್ಥಿಯು ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬಯಸುತ್ತಾರೋ ಆ ಹುದ್ದೆಗೆ ಸಂಬಂಧಿಸಿದಂತೆ ದಿನಾಂಕ 10/8/26 ಸರ್ಕಾರ ಅಧಿಸೂಚನೆ ಸಂಖ್ಯೆ ಪ್ರಕಟಿತ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸೇವೆಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷ ನಿಗದಿಪಡಿಸಿರ್ತಕ್ಕಂಥ ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗುತ್ತೆ. 10/8/26 ಒಳಗಾಗಿ ನಿಮ್ಮಲ್ಲಿ ಎಲ್ಲ ರೀತಿಯ ಏನು ಕ್ವಾಲಿಫಿಕೇಷನ್ ಬೇಕೋ ಆ ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳು ರೆಡಿ ಇರಬೇಕಾಗುತ್ತೆ. ಅಂದರೆ ಆ ಎಜುಕೇಷನ್ನ ಕಂಪ್ಲೀಟ್ ಮಾಡಿರಬೇಕಾಗತ್ತೆ. ನೆಕ್ಸ್ಟ್ ಬನ್ನಿ, ಅಭ್ಯರ್ಥಿಗಳು
ಅರ್ಜಿ ಸಲ್ಲಿಸುವಾಗ ಒಂದು ವೃಂದದ ಒಂದು ಹುದ್ದೆಗೆ ಒಂದು ಜಿಲ್ಲೆಯನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳತಕ್ಕದ್ದು. ಈಗ ಇಲ್ಲಿ ಮುಂದೆ ವಿವರಣೆ ಅದಕ್ಕೆ ಕೊಡ್ತೀನಿ. ಒಂದು ಅಪ್ಲಿಕೇಶನ್ ಒಂದು ಜಿಲ್ಲೆಗೆ, ಒಂದು ಅಪ್ಲಿಕೇಶನ್ ಒಂದು ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಒಂದು ಜಿಲ್ಲೆಯಲ್ಲಿ ಒಂದಕ್ಕಿಂತ ಹೆಚ್ಚಿನ ವೃಂದಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿರ್ತದೆ. ಅಂದರೆ ಬೇರೆ ಬೇರೆ ವೃಂದಗಳಿಗೆ ಅಪ್ಲಿಕೇಶನ್ ಹಾಕೊಬೋದು. ಇವಾಗ ನಾನು ಕನ್ನಡ ಟೀಚರ್ಗೂ ಎಲಿಜಿಬಲ್ ಇದ್ದೀನಿ, ಸೋಷಿಯಲ್ ಟೀಚರ್ಗೂ ಎಲಿಜಿಬಲ್ ಇದ್ದೀನಿ ಅಂತಂದರೆ ಒಂದೇ ವಿಭಾಗದಲ್ಲಿ ಅರ್ಜಿಯನ್ನು ಹಾಕ್ಕೊಳ್ಬೋದು. ಆದರೆ ಇವಾಗ ನಾನು ಕನ್ನಡಕ್ಕೆ ಅಪ್ಲಿಕೇಶನ್ ಹಾಕಿದ್ದೀನಿ ಅಂತಂದರೆ ಕಲಬುರಗಿ ವಿಭಾಗದಲ್ಲಿ ಒಂದೇ ಅಪ್ಲಿಕೇಶನ್ ಕನ್ನಡಕ್ಕೆ ಹಾಕೋಕ್ಕಾಗುವಂಥದ್ದು. ಬೇರೆ ಬೇರೆ ವೃಂದದ ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವಿರ್ತದೆ. ಅಂದರೆ ಬೇರೆ ಬೇರೆ ವೃಂದದ ಇದಕ್ಕೆ ನಾವು ಕಂಪ್ಯೂಟರ್ ಟೀಚರ್ಗೂ ಎಲಿಜಿಬಲ್ ಇದ್ದೀನಿ, ಕನ್ನಡ ಟೀಚರ್ಗೆ ಎಲಿಜಿಬಲ್ ಇದ್ದೀನಿ, ಅಥವಾ ಸೈನ್ಸ್ ಟೀಚರ್ಗೆ ಎಲಿಜಿಬಲ್ ಇದ್ದೀನಿ ಅಂತಂದರೆ ಒಂದೇ ವಿಭಾಗದಲ್ಲಿ ಆ ಎಲ್ಲ ವೃಂದಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಪ್ರೌಢಶಾಲಾ ಶಿಕ್ಷಕರು AM ಮತ್ತು ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಒಂದು ವೃಂದಕ್ಕೆ ಒಂದು ವಿಭಾಗದಲ್ಲಿ ಮಾತ್ರ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ನೋಡಿ, ಅವಕಾಶ ಕೊಟ್ಟಿದ್ದಾರೆ. ಒಂದು ವೃಂದಕ್ಕೆ ಒಂದು ವಿಭಾಗದಲ್ಲಿ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅಂದರೆ ನಾನು ಹೇಳಿದ್ನಲ್ಲ, ಇವಾಗ ಕನ್ನಡ ಟೀಚರ್ ಅಂತ ಅಂದ್ಕೊಂಡ್ರೆ ಅಥವಾ ಸೈನ್ಸ್ ಟೀಚರ್ ಅಂದ್ಕೊಂಡ್ರೆ ಆ ಸೈನ್ಸ್ ಹುದ್ದೆಗೆ ಒಂದು ವಿಭಾಗದಲ್ಲಿ ಒಂದೇ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರುವಂಥದ್ದು. ಒಂದು ವಿಭಾಗದಲ್ಲಿ ಒಂದಕ್ಕಿಂತ ಹೆಚ್ಚಿನ ವೃಂದದ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅಂದರೆ ಬೇರೆ ಬೇರೆ, ಇವಾಗ ನಾನು PE ಟೀಚರ್ಗೂ ಎಲಿಜಿಬಲ್ ಇದ್ದೀನಿ, ಕಂಪ್ಯೂಟರ್ ಟೀಚರ್ಗೂ ಎಲಿಜಿಬಲ್ ಇದ್ದೀನಿ ಅಂತಂದರೆ ಎರಡು ಹುದ್ದೆಗಳಿಗೂ ಕೂಡ ಅಪ್ಲಿಕೇಶನ್ ಹಾಕೊಬೋದಾಗಿದೆ ಒಂದೇ ಇದರಲ್ಲಿ. ಆದರೆ ಬೇರೆ ಬೇರೆ ಒಂದೇ ಹುದ್ದೆಗೆ, ಅಂದರೆ ಇವಾಗ ಸೈನ್ಸ್ ಹುದ್ದೆ ಅಂತಂದರೆ ಸೈನ್ಸ್ ಹುದ್ದೆಗೆ ಒಂದೇ ಅಪ್ಲಿಕೇಶನ್ ಹಾಕೊಬೇಕು, ಎರಡೆರಡು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇಲ್ಲ. ತುಂಬ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಬೇರೆ ಬೇರೆ ವೃಂದಕ್ಕೆ ಬೇರೆ ಬೇರೆ ವಿಭಾಗದಲ್ಲಿ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರ್ತದೆ. ಅಂದರೆ ಬೇರೆ ಬೇರೆ ವೃಂದಗಳಿಗೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಅವಕಾಶ, ವಿಭಾಗದಲ್ಲಿ ಬೆಂಗಳೂರು ವಿಭಾಗ ಒಟ್ಟು 4 ವಿಭಾಗ ಇದಾವಲ್ಲ, ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಕಲಬುರಗಿ, ಬೆಳಗಾವಿ ವಿಭಾಗ. ಹಾಗಾಗಿ ಪರೀಕ್ಷೆ ಬರೆಯಲು ಒಂದು ಜಿಲ್ಲೆಯನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಬೇಕು. ಆದರೆ ಪ್ರತಿ ವೃಂದಕ್ಕೂ ಪ್ರತ್ಯೇಕವಾಗಿ ಶುಲ್ಕವನ್ನು ನಾವೇನು ಮಾಡಬೇಕಾಗುತ್ತೆ, ಕಟ್ಟಬೇಕಾಗುತ್ತೆ. ಉದಾಹರಣೆಯಲ್ಲಿ ಕೊಟ್ಬಿಟ್ಟಿದ್ದಾರೆ, ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಯಾವೊಬ್ಬ ಅಭ್ಯರ್ಥಿಯು ವಿದ್ಯಾರ್ಹತೆಯು PhD ವೃಂದದಲ್ಲಿ PhD ಸಾಮಾನ್ಯ ಜನರಲ್ಲು P ಗ್ರೇಡ್ 2 ಎರಡೂ ಹುದ್ದೆಗೆ ಹಾಗೂ GPT ವೃಂದದಲ್ಲಿ GPT ಕನ್ನಡ, ನೆಕ್ಸ್ಟ್ GPT ಇಂಗ್ಲೀಷ್, GPT ಸೋಷಿಯಲ್ ಸೈನ್ಸ್, GPT ಮ್ಯಾಥ್ಸ್, GPT ಬಯೋ ಸೈನ್ಸ್ 1 to 8, HSTR ವೃಂದದಲ್ಲಿ AM ಕನ್ನಡ, AM ಇಂಗ್ಲೀಷ್, AM ಆರ್ಟ್ಸ್, AM CBZ ಗ್ರೇಡ್ 1 ಅಧಿಸೂಚಿತ 3 ವೃಂದದ ಹುದ್ದೆಗಳಿಗೂ ಅರ್ಹರಾಗಿದ್ದಲ್ಲಿ, ಅಂದರೆ ನೀವು ಯಾವ್ದು ನಿಮ್ಮ ಕ್ವಾಲಿಫಿಕೇಷನು PhD ಟೀಚರು, GPT ಟೀಚರು ಜೊತೆಗೆ HSTR ಟೀಚರು 3 ವೃಂದದವರೆಗೂ ಕೂಡ ನೀವು ಅರ್ಹರಾಗಿದ್ದಲ್ಲಿ, ಅಭ್ಯರ್ಥಿಯು ಬಯಸಿದಲ್ಲಿ 3 ವೃಂದದ ಹುದ್ದೆಗಳಿಗೂ ಒಂದಕ್ಕಿಂತ ಹೆಚ್ಚಿನ ಜಿಲ್ಲೆಗಳಲ್ಲಿ ಅಥವಾ ವಿಭಾಗಗಳಲ್ಲಿ ಪ್ರತ್ಯೇಕ ಶುಲ್ಕದೊಂದಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ನೋಡಿ, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಒಂದು ಅಧಿಸೂಚನೆ ಪ್ರಕಾರ 3 ವೃಂದದ ಹುದ್ದೆಗಳಿಗೂ ಅರ್ಹವಾಗಿದ್ದಲ್ಲಿ, ಅಭ್ಯರ್ಥಿಯು ಬಯಸಿದ್ದಲ್ಲಿ 3 ವೃಂದದ ಹುದ್ದೆಗಳಿಗೂ ಒಂದಕ್ಕಿಂತ ಹೆಚ್ಚಿನ ಜಿಲ್ಲೆಗಳಲ್ಲಿ ಅರ್ಜಿಯನ್ನು ಪ್ರತ್ಯೇಕವಾಗಿ ಸಲ್ಲಿಸಬಹುದಾಗಿದೆ. ನೀವು 3 ಕಡೆನೂ HSTRಗೆ ಎಲಿಜಿಬಲ್ ಇದ್ದೀನಿ ಅಂದರೆ, ನೀವು ಇವಾಗ PhD ಅಂದರೆ ಒಂದು ಜಿಲ್ಲೆಗೆ ಮಾತ್ರ ಕಂಪೀಟ್ ಮಾಡಬೇಕಾಗುತ್ತೆ PhD ಹುದ್ದೆಗೆ. GPT ಹುದ್ದೆ ಇದ್ದೀನಿ ಅಂತಂದರೆ GPT ಹುದ್ದೆಗೂ ಕೂಡ ನೀವು ಅದೇ ವಿಭಾಗದಲ್ಲಿ ಕಂಪೀಟ್ ಮಾಡ್ಬೋದಾಗಿದೆ. HSTR ಇದಕ್ಕೂ ಎಲಿಜಿಬಲ್ ಇದ್ದೀನಿ ಅಂದರೆ ಅದಕ್ಕೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅದರ ಪ್ರತ್ಯೇಕ ಶುಲ್ಕವನ್ನು ಪೇ ಮಾಡಬೇಕಾಗುತ್ತೆ. ಒಂದು ವೃಂದದ ಒಂದು ಹುದ್ದೆಗೆ ಒಂದು ಜಿಲ್ಲೆಯಲ್ಲಿ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು ಅವಕಾಶ ಇರ್ತದೆ. ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಒಂದು ಹುದ್ದೆಗೆ ಅದೇ ಜಿಲ್ಲೆಯಲ್ಲೇ ನೀವು ಏನಾದರೂ ಇವಾಗ ಬಾಗಲಕೋಟೆಯಲ್ಲಿ ಅಪ್ಲಿಕೇಶನ್ ಆಗ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ, ನೀವು ಬಾಗಲಕೋಟೆಯಲ್ಲಿ ಮಾತ್ರ ಆ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ನಾನು ಅದೇ ಕಲಬುರಗಿ ವಿಭಾಗದಲ್ಲಿ 2 ಜಿಲ್ಲೆಗಳಿಗೆ ಅಪ್ಲಿಕೇಶನ್ ಹಾಕ್ತೀನಿ ಅಂತಂದ್ರೆ ಆಗೋದಿಲ್ಲ. ಅಂದರೆ PhD ವೃಂದದ ಅಭ್ಯರ್ಥಿಯು ಬಾಗಲಕೋಟೆ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಿದರೆ ಬೇರೆ ಯಾವುದೇ ಜಿಲ್ಲೆಯಲ್ಲಿ PhD ವೃಂದದ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. ನೋಡಿ, ಚೆನ್ನಾಗಿ ನೆನಪಿಟ್ಕೊಳ್ಳಿ. PhD ಹುದ್ದೆಗೆ ಏನಾದ್ರು ಅಪ್ಲಿಕೇಶನ್ ಹಾಕೋದಾದರೆ ಕಲಬುರಗಿ ವಿಭಾಗದಲ್ಲಿ ಒಂದೇ ಜಿಲ್ಲೆಯಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕು. GPT ಹುದ್ದೆಗೆ ಬೇರೆ ಜಿಲ್ಲೆಯಲ್ಲಿ ಹಾಕ್ಕೊಳ್ಬೋದು, ಅಥವಾ ಅದೇ ಜಿಲ್ಲೆಯಲ್ಲಾದರೂ ಹಾಕ್ಕೊಳ್ಬೋದಾಗಿತ್ತು. ಇಲ್ಲ, ಅದೇ ಜಿಲ್ಲೆಯಲ್ಲಿ ಹಾಕೊಳ್ಳೋ ಅವಕಾಶ ಇಲ್ಲ. ಅದೇ ರೀತಿ ಯಾವೊಬ್ಬ ಅಭ್ಯರ್ಥಿಯು ನೋಡಿ GPT ಸೋಷಿಯಲ್ ಸೈನ್ಸ್ ಹುದ್ದೆಗೆ ಮೈಸೂರು ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಿದ್ದಲ್ಲಿ ಆತನು ಬೇರೆ ಜಿಲ್ಲೆಯಲ್ಲಿ GPT ಸೋಷಿಯಲ್ ಸೈನ್ಸ್ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರೋದಿಲ್ಲ. ಒಂದೊಂದು ಅಪ್ಲಿಕೇಶನ್ ಒಂದೊಂದು ಜಿಲ್ಲೆಯಲ್ಲಿ ಮಾತ್ರ ಹಾಕೋದಕ್ಕೆ ಅವಕಾಶ ಇರುತ್ತೆ ಸ್ನೇಹಿತರೆ, ಎಚ್ಚರಿಕೆಯಿಂದ ಹಾಕಿ. ಆದರೆ GPT ಮ್ಯಾಥ್ಸು, ಸೋಷಿಯಲ್ ಸೈನ್ಸು, GPT ಕನ್ನಡ, GPT ಇಂಗ್ಲೀಷು, GPT ಬಯೋ ಸೈನ್ಸು, ಕಂಪ್ಯೂಟರ್ ಸೈನ್ಸು 1 to 8 ಹುದ್ದೆಗಳಿಗೆ ಆತನ ವಿದ್ಯಾರ್ಹತೆಗೆ ತಕ್ಕಂತೆ ಮೈಸೂರು ಅಥವಾ ಬೇರೆ ಜಿಲ್ಲೆಗಳಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಓಕೆನಾ, ಮೈಸೂರಲ್ಲೂ ಹಾಕೊಳ್ಬೋದು. ನಾನು ಏನಾದರೂ ಇನ್ನೊಂದು, ನಾನು ಇವಾಗ ಮ್ಯಾಥ್ಸ್ ಜೊತೆಗೆ ಕಂಪ್ಯೂಟರ್ ಟೀಚರ್ಗೆ ಎಲಿಜಿಬಲ್ ಇದ್ದೀನಿ ಅಂತಂದರೆ ನೀವೇನು ಮಾಡ್ಬೋದಾಗಿದೆ, ಮೈಸೂರಲ್ಲೇ 2 ಅಪ್ಲಿಕೇಶನ್ನ ಹಾಕ್ಕೊಳ್ಬಹುದಾಗಿದೆ. ಆದರೆ ನೀವು
ಬೇರೆ ಜಿಲ್ಲೆಗೂ ಅರ್ಜಿ ಸಲ್ಲಿಸ್ಬೋದು. ಮೈಸೂರು ಅಥವಾ ನೋಡಿ ಇಲ್ಲಿ ಹೇಳಿದಾರಲ್ಲ, ಮೈಸೂರಿನಲ್ಲೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಕೊಳ್ಬೋದು. ಜೊತೆಗೆ 2 ಅಪ್ಲಿಕೇಶನ್ ಹಾಕ್ಕೊಳ್ಬೋದು. ಯಾವ ಸಂದರ್ಭದಲ್ಲಿ? 2 ಹುದ್ದೆಗೆ ಎಲಿಜಿಬಲ್ ಇದ್ದಂಥ ಸಂದರ್ಭದಲ್ಲಿ. ಆದರೆ ಬೇರೆ ಜಿಲ್ಲೆಯಲ್ಲಿ ಅದೇ ರೀತಿ ಯಾವೊಬ್ಬ ಅಭ್ಯರ್ಥಿಯು AM ಇಂಗ್ಲೀಷ್ ಹುದ್ದೆಗೆ ಕಲಬುರಗಿ ವಿಭಾಗದಲ್ಲಿ ಅರ್ಜಿ ಸಲ್ಲಿಸಿದ್ದಲ್ಲಿ ಆತನು AM ಹುದ್ದೆಗೆ, ಇದು HSTRಗೆ ಸಂಬಂಧಪಟ್ಟ ಹಾಗೆ, ಆತನು AM ಇಂಗ್ಲೀಷ್ ಹುದ್ದೆಗೆ ಬೇರೆ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಇರೋದಿಲ್ಲ. ನೋಡಿ, HSTRದು ತುಂಬ ಇಂಪಾರ್ಟೆಂಟು. ಅಭ್ಯರ್ಥಿಯು AM ಇಂಗ್ಲೀಷ್ ಹುದ್ದೆ ಕಲಬುರಗಿ ವಿಭಾಗದಲ್ಲಿ ಅರ್ಜಿ ಸಲ್ಲಿಸಿದ್ದರೆ ಆತನು AM ಇಂಗ್ಲೀಷ್ ಹುದ್ದೆಗೆ ಬೇರೆ ವಿಭಾಗದಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಇದೆಯಲ್ಲ. ಒಂದೊಂದು ಡಿವಿಷನಲ್ಲಿ ಒಂದು ಇಡೀ ಕರ್ನಾಟಕದಾದ್ಯಂತ ನೀನು ಒಂದೇ ಸಲ ಒಂದು ಹುದ್ದೆಗೆ ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ HSTRಲಿ ಮಾತ್ರ ಅವಕಾಶ ಇದೆ. ಈ ಪಾಯಿಂಟನ್ನು ಕೂಡ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಆತನು AM ಕನ್ನಡ, AM CBZ, AM ಸೋಷಿಯಲ್ ಸೈನ್ಸ್ PE ಗ್ರೇಡ್ ಹುದ್ದೆಗೆ ಬೇರೆ ವಿಭಾಗದಲ್ಲಿ ಆತನ ವಿದ್ಯಾರ್ಥಿಗಂತೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ನೀವು ಕನ್ನಡ ಟೀಚರ್ ಜೊತೆಗೆ ಏನಾದರೂ ಸೋಷಿಯಲ್ ಟೀಚರ್ಗೂ ಎಲಿಜಿಬಲ್ ಇದ್ದೀರಾ ಅಂತ ಅಂದ್ಕೊಳ್ಳಿ. ಆ ಒಂದು ಸಂದರ್ಭದಲ್ಲಿ ನೀವು ಮೈಸೂರಲ್ಲೂ ಅಪ್ಲಿಕೇಶನ್ ಹಾಕ್ಕೊಳ್ಬೋದಾಗಿದೆ. ಜೊತೆಗೆ ಏನು ಮಾಡ್ಬೋದು, ಎಲ್ಲಾದರೂ ಕೂಡ ಹಾಸನಲ್ಲೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಕೊಳ್ಬೋದು ಬೇರೆ ಹುದ್ದೆಗೆ. ಅಂದರೆ ಕನ್ನಡಕ್ಕೆ ಒಂದು ಜಿಲ್ಲೆನಲ್ಲಿ ಮತ್ತು ಸೋಷಿಯಲ್ ಸೈನ್ಸ್ಗೆ ಒಂದು ಜಿಲ್ಲೆನಲ್ಲಿ. ಆದರೆ ಒಂದೇ ಜಿಲ್ಲೆಯಲ್ಲಿ 2 ಇದಕ್ಕೆ ಅಪ್ಲಿಕೇಶನ್ ಹಾಕೊಳ್ಳೋದಕ್ಕೆ ಅವಕಾಶ ಇಲ್ಲ HSTR ವಿಭಾಗದಲ್ಲಿ. ಹಾಗಾಗಿ ಈ ಒಂದು ಇದನ್ನು ನೀವು ಇನ್ನೊಂದು ಸಲ ಚೆನ್ನಾಗಿ ಓದಿ ಅರ್ಥವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟು, ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚಿನ ವೃಂದದ, ಅಂದರೆ ಬೇರೆ ಬೇರೆ ಹೇಳಿದ್ನಲ್ಲ, ಈಗ ಸೋಷಿಯಲ್ ಸೈನ್ಸು, ಕನ್ನಡ, ಕಂಪ್ಯೂಟರ್ ಟೀಚರ್, ಈ ಥರ ಹೆಚ್ಚಿನ ವೃಂದದ ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ದಲ್ಲಿ ಅವರು ಯಾವ ವೃಂದದ ಯಾವ ಹುದ್ದೆಗೆ ಆಯ್ಕೆಯಾಗಲು ಬಯಸುತ್ತಾರೋ ಅಂತಹ ವೃಂದದ ಹುದ್ದೆಯ ತಾತ್ಕಾಲಿಕ ಆದ್ಯತೆಯನ್ನು ಅರ್ಜಿ ಸಲ್ಲಿಸುವಾಗ ನೀಡುವುದು. ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನು ಮಾಡಬೇಕಾಗತ್ತೆ ಸ್ನೇಹಿತರೆ, ನಾವು ಅದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಆ ಪಾಯಿಂಟನ್ನು ಕೂಡ ನೀವೇನು ಮಾಡಿ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅಭ್ಯರ್ಥಿಯು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಬಯಸುವ ಜಿಲ್ಲೆಯ ಆದ್ಯತೆಯನ್ನು, ನಾನು ಯಾವ ಜಿಲ್ಲೆಯಲ್ಲಿ ಅಪ್ಲಿಕೇಶನ್ ಎಕ್ಸಾಮನ್ನು ಬರಿತೀನಿ ಅಂತೇಳಿ ಅರ್ಜಿ ಹಾಕಬೇಕಾದ್ರೆ ಏನು ಮಾಡಬೇಕಾಗತ್ತೆ, ತಪ್ಪದೆ ನಮೂದಿಸತಕ್ಕದ್ದು. ಈ ಪಾಯಿಂಟ್ ಕೂಡ ನೆನಪಿಟ್ಕೊಳ್ಳಿ. ಆದರೆ ಪರೀಕ್ಷಾ ಕೇಂದ್ರದ ಹಂಚಿಕೆಯನ್ನು ಅಭ್ಯರ್ಥಿಗಳ ಸಂಖ್ಯೆ ಮತ್ತು ಪರೀಕ್ಷಾ ಕೇಂದ್ರಗಳ ಲಭ್ಯತೆ ಆಧಾರದ ಮೇಲೆ ಮಾಡಲಾಗುತ್ತೆ. ಪರೀಕ್ಷಾ ಕೇಂದ್ರವನ್ನು ಅದೇ ಜಿಲ್ಲೆಯಲ್ಲಿ ಇರುತ್ತೆ, ಪರೀಕ್ಷಾ ಕೇಂದ್ರವನ್ನು ಅದು ಹಾಲ್ ಟಿಕೆಟ್ ಬಿಟ್ಟಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟು, ಪರೀಕ್ಷಾ ಕೇಂದ್ರಗಳಿಗೆ ಅಭ್ಯರ್ಥಿಗಳನ್ನು ಹಂಚಿಕೆ ಮಾಡುವಾಗ ವಿಶೇಷ ಚೇತನ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಆದ್ಯತೆಯನ್ನು ಕೊಡ್ತಾರಂತೆ. ಅದು ಇಲ್ಲಿ ಕಾಮನ್, ಅದೇನಿಲ್ಲ. ನೆಕ್ಸ್ಟು, ಸ್ಪಷ್ಟವಾಗಿ ನಮ್ಮದು ಅಭ್ಯರ್ಥಿಯು ಆನ್ಲೈನ್ನಲ್ಲಿ ಅರ್ಜಿಯನ್ನು ಆಯ್ಕೆ ಮಾಡಿಕೊಂಡ ಹುದ್ದೆಯ ವೃಂದದ ಅಧಿಸೂಚನೆಯನ್ನು PST ವೃಂದ, GPT ವೃಂದ, HSTR ವೃಂದ ಸ್ಪಷ್ಟವಾಗಿ ನಮೂದಿಸಬೇಕಾಗತ್ತೆ. ನಾನು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಾನು ಯಾವ ವೃಂದಕ್ಕೆ ಅಪ್ಲಿಕೇಶನನ್ನು ಹಾಕ್ತಾ ಇದ್ದೀನಿ ಅಂತೇಳಿ ಮೆನ್ಷನನ್ನು ಮಾಡಬೇಕಾಗುತ್ತೆ. ತುಂಬ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಅರ್ಜಿ ಸಲ್ಲಿಸೋದು ನಿಗದಿಪಡಿಸಿರುವ ಕೊನೆಯ ದಿನಾಂಕದ ನಂತರ ಅರ್ಜಿ ಸಲ್ಲಿಸೋದು ಅವಕಾಶ ಇರೋದಿಲ್ಲ. ಆನ್ಲೈನ್ ಮೂಲಕವೇ ಭರ್ತಿ ಮಾಡಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟು, ಅಧಿಸೂಚನೆಗೆ ಅನುಸಾರವಾಗಿ ಸಲ್ಲಿಸುವ ಅರ್ಜಿಯನ್ನು ಇಲಾಖೆ ನಡೆಸುವ ಇತರೆ ಅಧಿಸೂಚನೆಗಳ ಆಯ್ಕೆ ಪರೀಕ್ಷೆಗಳಿಗೆ ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ಶುಲ್ಕ ಪಾವತಿಯ ನಂತರ ಅಭ್ಯರ್ಥಿಯ ಅರ್ಜಿಯನ್ನು ಮುದ್ರಿಸಿಕೊಂಡು ಮುದ್ರಿತ ಅರ್ಜಿ ಸಂಖ್ಯೆಯನ್ನು ನೇಮಕಾತಿಯ ಮುಂದಿನ ಪ್ರಕ್ರಿಯೆಗಳಿಗೆ ಇಟ್ಕೊಳ್ಬೇಕಾಗತ್ತಂತೆ. ಪಾಸ್ವರ್ಡ್, ಯೂಸರ್ ನೇಮ್ ಎಲ್ಲ ಇಟ್ಕೊಂಡಿರಿ. ಒಂದು ಇದನ್ನು ಕೂಡ ಪ್ರಿಂಟ್ಔಟ್ ತೆಗೆದು ಇಟ್ಕೊಂಡ್ರೆ ಅಪ್ಲಿಕೇಶನ್ ಇದನ್ನು. ನೆಕ್ಸ್ಟು, ಅಭ್ಯರ್ಥಿಗಳು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭವಾದಂಥ ದಿನಾಂಕ 18/8/26 ಆಗಿರುತ್ತೆ. ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 7/9/2026. ಪಾವತಿಸಿರುವ ಶುಲ್ಕವನ್ನು ಖಚಿತ ಮಾಡ್ಕೊಳ್ಳೋದಕ್ಕೆ ಕೊನೆಯ ದಿನಾಂಕ 10/9/26 ಆಗಿರುತ್ತದೆ. ಖಚಿತಪಡಿಸ್ಕೊಳ್ಬೇಕು ಪೇಮೆಂಟ್ ಆಗಿದೆಯಾ ಇಲ್ವಾ ಅಂತೇಳಿ. ನೆಕ್ಸ್ಟು, ಫೀಸು ಸ್ಟ್ರಕ್ಚರನ್ನು ನೋಡೋದಾದರೆ ಸಾಮಾನ್ಯ ಅರ್ಹತೆ ಪ್ರವರ್ಗ 2A 2B 3A 3B ಇವರಿಗೆ 750 ರೂಪಾಯಿ ಇರುತ್ತೆ. ಪ್ಲಸ್ ಒಂದೇ ವೃಂದದ 2 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಏನಾದರೂ ಇದ್ದಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕಾಗುತ್ತೆ, 1125 ರೂಪಾಯಿಯನ್ನು ಪೇ ಮಾಡಬೇಕಾಗತ್ತೆ. ಇನ್ನು ಪರಿಶಿಷ್ಟ ಜಾತಿ, ಪಂಗಡ, ಪ್ರವರ್ಗ, ಮಾಜಿ ಸೈನಿಕ, ಅಂಗವಿಕಲರು, ತೃತೀಯ ಲಿಂಗಿಗಳು ಇವರಿಗೆ ಸಂಬಂಧಪಟ್ಟಾಗೆ 500 ರೂಪಾಯಿ. ಅದು ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವಂಥದ್ದಾದರೆ 750 ರೂಪಾಯಿ. ನೀವು ಗೊಂದಲವನ್ನು ಮಾಡ್ಕೊಳ್ಬೇಡಿ ಸ್ನೇಹಿತರೆ. ಕೂತ್ಕೊಂಡು ನೋಟಿಫಿಕೇಶನ್ ಇನ್ನೊಂದು ಸಲ ಓದಿ, ಒಂದಲ್ಲದೆ 2 ಸಲ ನೀವು ಕೇಳಿ ಅರ್ಥ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ವಿಶೇಷ ಸೂಚನೆ, ಒಂದು ವೃಂದದಲ್ಲಿ 2ಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸಿದ್ದಲ್ಲಿ ಮೇಲಿನ ಕೋಷ್ಟಕದ ಕ್ರಮ ಸಂಖ್ಯೆ 1ರ ಅಭ್ಯರ್ಥಿಗಳು ಪ್ರತಿ ಹೆಚ್ಚುವರಿಯಾಗಿ 375 ರೂಪಾಯಿಯನ್ನು ಕಟ್ಟಬೇಕಾಗತ್ತೆ, ಪೇಪರ್ ಕಾಸ್ಟ್ ಅಂತ ಹೇಳಿ. ಇದು ಎರಡನೇವರು, ಇಲ್ಲಿದೆಯಲ್ಲ 2ನೇ ಕಾಲಮು, ಇವರು 250 ರೂಪಾಯಿ ಎಕ್ಸ್ಟ್ರಾವನ್ನು ಕಟ್ಟಬೇಕಾಗತ್ತೆ. ಮೇಲ್ಗಡೆಯವರು ಸಾಮಾನ್ಯ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂಗೆ 350 ರೂಪಾಯಿ, ಇವರು 250 ರೂಪಾಯಿ ಹೆಚ್ಚಿಗೆ ಶುಲ್ಕವನ್ನು ಪೇ ಮಾಡಬೇಕಾಗತ್ತೆ. ಅಂದರೆ ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ. ಅರ್ಥ ಆಯ್ತು ಅಂದ್ಕೊತೀನಿ ಸ್ನೇಹಿತರೆ. ಈಗ
PhD ಕನ್ನಡಕ್ಕೂ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ, ನಾನು GPT ಕಂಪ್ಯೂಟರ್ ಟೀಚರ್ಗೆ ಎಲಿಜಿಬಲ್ ಇದ್ದೀನಿ ಅಂತಂದರೆ ಅವರು ಎರಡೂ ಕೂಡ ಅಪ್ಲಿಕೇಶನ್ ಹಾಕ್ಕೊಂಡು ಹೆಚ್ಚುವರಿ ಶುಲ್ಕವನ್ನು ಪೇ ಮಾಡಬೇಕಾಗತ್ತೆ ಅಷ್ಟೇ. ಒಂದು ಜಿಲ್ಲೆಗೆ ಒಂದೇ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರುವಂಥದ್ದು. ಓಕೆನಾ. ನೆಕ್ಸ್ಟು ಅಧಿಸೂಚನೆ ವೃಂದದ PhD ವೃಂದ, GPT ವೃಂದ, HSTR ವೃಂದ, PE ಗ್ರೇಡ್ 1 ಗ್ರೇಡ್ 2 ಕಂಪ್ಯೂಟರ್ ಟೀಚರ್ ವಿವಿಧ ವಿಷಯಗಳ ಹುದ್ದೆಗಳಿಗೆ ಒಂದೇ ಅರ್ಜಿ ನಮೂನೆಯನ್ನು ನಿಗದಿಪಡಿಸಿದ್ದು, ಅಭ್ಯರ್ಥಿಗಳು ಅರ್ಹರಿದ್ದಲ್ಲಿ ಅದೇ ಅರ್ಜಿಯನ್ನು ಒಂದಕ್ಕಿಂತ ಹೆಚ್ಚು ವಿಷಯದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ವೃಂದವಾರು ಪ್ರತ್ಯೇಕ ಶುಲ್ಕವನ್ನು ಪಾವತಿಸಬೇಕಾಗತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ ಪತ್ರಿಕೆ 1 ಮತ್ತು ಪತ್ರಿಕೆ 2 ಇರುತ್ತೆ. ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ, ಎರಡೂ ಮಾಧ್ಯಮದಲ್ಲಿ ಇರುತ್ತೆ. ವೇತನ ಶ್ರೇಣಿ ಬಂದು 54,175 ರೂಪಾಯಿಯಿಂದ 99,400 ರೂಪಾಯಿವರೆಗೂ ಇರುತ್ತೆ. ವಯೋಮಿತಿ ಆಲ್ರೆಡಿ ಹೇಳಿದ್ದೀವಿ ಸ್ನೇಹಿತರೆ, ಕನಿಷ್ಠ ವಯೋಮಿತಿ 21 ವರ್ಷಗಳಾಗಿರಬೇಕಾಗತ್ತೆ. ನೆಕ್ಸ್ಟ್ ಗರಿಷ್ಠ ವಯೋಮಿತಿ ಬಂದಂಥ ಸಂದರ್ಭದಲ್ಲಿ ಸಾಮಾನ್ಯ GM ಅಭ್ಯರ್ಥಿಗಳಿಗೆ 40 ವರ್ಷಗಳು, OBC ಪ್ರವರ್ಗ 2A 2B 3A 3B ಇವರಿಗೆ 43 ವರ್ಷಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 45 ವರ್ಷಗಳು ವಯಸ್ಸನ್ನು ನಿಗದಿಪಡಿಸಿದ್ದಾರೆ. ನೆಕ್ಸ್ಟು ಆಯ್ಕೆಗೆ ಅರ್ಹತೆ, ಏನೇನು ಆಯ್ಕೆಗೆ ಅರ್ಹತೆಯನ್ನು ನಿಗದಿಪಡಿಸ್ತಾರೆ ಅಂತ ನೋಡೋದೇ ಆದರೆ, ಪ್ರೌಢಶಾಲಾ ಶಾಲೆಗಳಲ್ಲಿ ಸಹಶಿಕ್ಷಕರಿಂದ ಕನ್ನಡ ಭಾಷೆ, ಆಂಗ್ಲ ಭಾಷೆ, ಕಲಾ ಮಾಧ್ಯಮ, ಕನ್ನಡ ಮಾಧ್ಯಮ ಅಥವಾ ಇಂಗ್ಲೀಷ್ ಮಾಧ್ಯಮ, ಸೋಷಿಯಲ್ ಮತ್ತು ಸೈನ್ಸ್ ಟೀಚರ್ಗಳಿಗೆ, ಜೀವ ವಿಜ್ಞಾನ, ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ, ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಅರ್ಜಿ ಸಲ್ಲಿಸಿ ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಈ ಅರ್ಹತೆಗಳನ್ನು ಹೊಂದಿರಬೇಕಾಗತ್ತೆ ಅಂತ ಹೇಳಿದ್ದಾರೆ. ಕ್ವಾಲಿಫಿಕೇಷನ್ ಬಗ್ಗೆ ಏನು ಡೌಟ್ ಇರಲ್ಲ ನಿಮಗೆ. ಅಭ್ಯರ್ಥಿಯು ಆಯ್ಕೆ ಬಯಸಿ ಅರ್ಜಿ ಸಲ್ಲಿಸಿದ ಶಿಕ್ಷಕ ಹುದ್ದೆಯ ನೇಮಕಾತಿಗೆ ನಡೆಯುವ ವಿಭಾಗ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆ ಎರಡೂ ಪತ್ರಿಕೆಗಳಲ್ಲೂ ಕೂಡ ಕಡ್ಡಾಯವಾಗಿ ಹಾಜರಾಗಬೇಕಾಗತ್ತೆ. ಅಭ್ಯರ್ಥಿಯು ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರತಿ ಪತ್ರಿಕೆಯಲ್ಲಿ ಕನಿಷ್ಠ 35 ಅಂಕಗಳನ್ನ ತಗೊಳ್ಬೇಕಾಗುತ್ತೆ, ಪ್ರತಿ ಪತ್ರಿಕೆಯಲ್ಲೂ ಕೂಡ. ನೆಕ್ಸ್ಟು ಸರ್ಕಾರಿ ಪ್ರೌಢಶಾಲೆಯಲ್ಲಿನ ಸಹಶಿಕ್ಷಕ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದ ನಿಗದಿಪಟ್ಟಿರುವ ವಿದ್ಯಾರ್ಹತೆ ಆಲ್ರೆಡಿ ಗೊತ್ತಿದೆ ನಿಮಗೆ, 50% ತಗೊಂಡಿರಬೇಕಾಗುತ್ತೆ. ಇನ್ನು ಪರಿಶಿಷ್ಟ ಜಾತಿ ಪ್ರವರ್ಗ ಹಿಂದುಳಿದ ಅಭ್ಯರ್ಥಿಗಳು, ಪ್ರವರ್ಗ 1ರ ಅಭ್ಯರ್ಥಿಗಳೇನಾಗಿರಬೇಕಾಗತ್ತೆ, ಅಂಗವಿಕಲ ಅಭ್ಯರ್ಥಿಗಳು ಕನಿಷ್ಠ 45 ಅಂಕಗಳ ಪರ್ಸೆಂಟೇಜನ್ನು ಓವರಾಲ್ ತಗೊಂಡಿರಲೇಬೇಕಾಗುತ್ತೆ. ಇನ್ನು ಸಹಶಿಕ್ಷಕರು ಭಾಷೆಗಳು, ಕನ್ನಡ ಭಾಷೆಗೆ ಅವರಿಗೆ ಸಂಬಂಧಪಟ್ಟ ಹಾಗೆ ಕಲಾ ವಿಭಾಗದಲ್ಲಿ ಪದವಿಯನ್ನು ಪಡ್ಕೊಂಡಿರಬೇಕಾಗುತ್ತೆ. ಕನ್ನಡ ಭಾಷೆಯನ್ನು ಒಂದು ಐಚ್ಛಿಕ ವಿಷಯವಾಗಿ ಅಭ್ಯಾಸ ಮಾಡಿರಬೇಕಾಗುತ್ತೆ. ಅಥವಾ ಮಾಸ್ಟರ್ ಡಿಗ್ರಿಯನ್ನು ಮಾಡ್ಕೊಂಡಿದ್ರು ಕೂಡ, ನೀವು ಸ್ನಾತಕೋತ್ತರ ಪದವಿಯನ್ನು ಮಾಡ್ಕೊಂಡಿದ್ರು ಕೂಡ, ನೀವು ಡಿಗ್ರಿನಲ್ಲಿ ಐಚ್ಛಿಕ ಕನ್ನಡ ಇಲ್ಲ ಅಂದರೆ ಸ್ನಾತಕೋತ್ತರ ಪದವಿಯನ್ನು ಮಾಡ್ಕೊಂಡಿದ್ರೆ ನೀವು ಅಪ್ಲಿಕೇಶನನ್ನು ಕನ್ನಡ ಹುದ್ದೆಗೆ ಹಾಕ್ಕೊಳ್ಬಹುದಾಗಿದೆ. ಇನ್ನು ಆಂಗ್ಲ ಶಿಕ್ಷಕರು ಕೂಡ, ಅವರು ಕೂಡ ಐಚ್ಛಿಕ ವಿಷಯವನ್ನಾಗಿ ಓದಿರಲೇಬೇಕಾಗುತ್ತೆ. ಇನ್ ಕೇಸ್ ಐಚ್ಛಿಕ ವಿಷಯ ಓದಿಲ್ಲ ಅಂದರೆ ಅವರು ಕೂಡ ಮಾಸ್ಟರ್ ಡಿಗ್ರಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಇಲ್ಲಿದೆ, ಸದರಿ ಭಾಷೆಯ ಸ್ನಾತಕೋತ್ತರ ಪದವಿಯನ್ನು ಹೊಂದಿದ್ದಲ್ಲಿ ಅದೇ ವಿಷಯದ ಶಿಕ್ಷಕರ ಶಿಕ್ಷಣದಲ್ಲಿ ಪದವಿಯನ್ನು ಪಡೆದಿರತಕ್ಕದ್ದು, ಬೋಧನಾ ಮಾಧ್ಯಮವನ್ನು ಅಭ್ಯಾಸ ಮಾಡಿರತಕ್ಕದ್ದು, ಅಂದರೆ ಆ ಮಾಧ್ಯಮದಲ್ಲಿ ಅಭ್ಯಾಸವನ್ನು ಮಾಡಿರಬೇಕಾಗತ್ತೆ. ಸಹಶಿಕ್ಷಕರು ಕನ್ನಡ ಮಾಧ್ಯಮ, ಆಂಗ್ಲ ಮಾಧ್ಯಮ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಲಾ ವಿಷಯದಲ್ಲಿನ ಪದವಿಯಲ್ಲಿನ 2 ವಿಷಯಗಳನ್ನು ಐಚ್ಛಿಕ ವಿಷಯವಾಗಿ ಅಭ್ಯಾಸ ಮಾಡಿರಬೇಕಾಗತ್ತೆ. ನಿನ್ನೆ ಅಪ್ಲೋಡ್ ಮಾಡಿದಂಥ ವಿಡಿಯೋದಲ್ಲಿ ಹೇಳಿದ್ವಿ ಸ್ನೇಹಿತರೆ, ಯಾವುದಾದ್ರು ಈ 2 ವಿಷಯಗಳಲ್ಲಿ ಅವರು ಡಿಗ್ರಿಯನ್ನು ಪಡ್ಕೊಂಡಿರಲೇಬೇಕಾಗತ್ತೆ. ನೆಕ್ಸ್ಟು ಮೇಲಿನ ವಿದ್ಯಾರ್ಹತೆಯ ಜೊತೆಗೆ ಪಾಠ ಬೋಧನೆ ಮಾಡುವರೋ, ಯಾವ ಮಾಧ್ಯಮದಲ್ಲಿ ಪಾಠ ಬೋಧನೆ ಮಾಡುವರೋ ಆ ವಿಷಯದಲ್ಲಿ ಪದವಿ ಹಂತದಲ್ಲಿ ಅಭ್ಯಸಿಸಿರ್ತಕ್ಕದ್ದು. ಈ ಪಾಯಿಂಟನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ನೀವು ಇಂಗ್ಲೀಷ್ ಮೀಡಿಯಮಲ್ಲಿ ಪಾಠ ಮಾಡ್ತೀವಿ ಅಂತಂದರೆ ನೀವು ಪದವಿಯನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರಲೇಬೇಕಾಗುತ್ತೆ. ಯಾವ ಮಾಧ್ಯಮದಲ್ಲಿ ಪಾಠ ಬೋಧನೆ ಮಾಡುವರೋ ಆ ಭಾಷೆಯನ್ನು ಪದವಿ ಹಂತದಲ್ಲಿ ಅಭ್ಯಸಿಸಿರಬೇಕು. ನೆಕ್ಸ್ಟು ಯಾವ ಅಭ್ಯರ್ಥಿಯು ಸದರಿ ಭಾಷೆಯನ್ನು ಪದವಿ ಹಂತದಲ್ಲಿ ವ್ಯಾಸಂಗ ಮಾಡಿರೋದಿಲ್ಲೋ ಅಂತಹ ಅಭ್ಯರ್ಥಿಯು SSLCಯಲ್ಲಿ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಏನು ತೊಂದರೆ ಇಲ್ಲ ಬಿಡಿ, ಇಲ್ಲಿ ಹೇಳಿದ್ದಾರೆ. ಕನ್ನಡ ಅಥವಾ ಇಂಗ್ಲೀಷ್ ಇರೋದ್ರಿಂದ ನೀವು 2 ಮೀಡಿಯಮಲ್ಲಿ ಪಾಠ ಮಾಡೋದಕ್ಕೆ ಎಲಿಜಿಬಲ್ ಇರ್ತೀರಿ ಅಂತೇಳಿ. ಓಕೆನಾ. ನೆಕ್ಸ್ಟು ಡಿಪ್ಲೊಮೊ ಇರ್ಬೋದು. ಕನ್ನಡ ಭಾಷೆಯಲ್ಲಿ ಬೋಧಿಸಬೇಕಾದ ಶಿಕ್ಷಕರಾಗಿದ್ದಲ್ಲಿ ಕಲ್ಯಾಣ ರಾಜ್ಯ ಪರೀಕ್ಷಾ ಹಾಗೂ ಮೌಲ್ಯ ನಿರ್ಣಯ ಮಂಡಳಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ ಇವೆಲ್ಲ ಸರ್ಟಿಫಿಕೇಟ್ ಇರ್ತವೆ, ಏನು ತೊಂದರೆ ಇಲ್ಲ ಬಿಡಿ ನಿಮಗೆ. ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಎರಡಕ್ಕೂ ಕೂಡ ಎಲಿಜಿಬಲ್ ಇರ್ತೀರಿ. ಸಹಶಿಕ್ಷಕರು ಜೀವಶಾಸ್ತ್ರ, ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮ, ಏನು ಜೀವಶಾಸ್ತ್ರದಲ್ಲಿ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಎರಡರಲ್ಲೂ ಇರುತ್ತೆ. ವಿಷಯದಲ್ಲಿ ಪದವಿಯನ್ನು ಕೆಳಗಿನ 2 ವಿಷಯಗಳನ್ನು ಅಧ್ಯಯನ ಮಾಡಿರಲೇಬೇಕಾಗುತ್ತೆ ಅವರು. ನೆಕ್ಸ್ಟ್ ಭಾರತದ ಕಾನೂನಿನ ರೀತಿ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದ ಜೊತೆಗಿರುತ್ತೆ. ಯಾವ ಮಾಧ್ಯಮದಲ್ಲಿ ಪಾಠ ಬೋಧನೆ ಮಾಡಿರೋ ಆ ಭಾಷೆಯನ್ನು ಪದವಿ ಹಂತದಲ್ಲಿ ಅಧ್ಯಯನ ಮಾಡಿರಲೇಬೇಕಾಗತ್ತೆ. ಏನಿಲ್ಲ SSLCನಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಓದಿರ್ತೀರಿ, ಯಾವುದೇ ಗೊಂದಲ ಇದರಲ್ಲಿ ಇಲ್ಲ. ನೆಕ್ಸ್ಟು ದೈಹಿಕ ಶಿಕ್ಷಣ ಶಿಕ್ಷಕರು ಕೂಡ, ಅವರು ಕೂಡ 50% ಅಂಕಗಳನ್ನು ಪಡೆದಿರತಕ್ಕದ್ದು, ಅವ್ರ ಸರ್ಟಿಫಿಕೇಟ್ ಕೂಡ ಇಟ್ಕೊಂಡಿರಬೇಕಾಗತ್ತೆ. ನೆಕ್ಸ್ಟ್ ಇದಾದ ನಂತರ ಸಾಮಾನ್ಯ ಸೂಚನೆಗಳು, ಇದನ್ನು 1:2 ಲಿಸ್ಟಲ್ಲಿ ಕೊನೆಯದಾಗಿ ದಾಖಲೆಗಳ ವೆರಿಫಿಕೇಷನ್ಗೆ ಕರೀತಾರೆ ಸ್ನೇಹಿತರೆ.
1:2 ಲಿಸ್ಟಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ. ಹಾಗಾಗಿ ಡಾಕ್ಯುಮೆಂಟ್ಗಳನ್ನ ಇಟ್ಕೊಂಡಿರಿ. ಅಭ್ಯರ್ಥಿಯು ಒಂದಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಬೇರೆ ಬೇರೆ ಜಿಲ್ಲೆಯ ವಿಭಾಗದಲ್ಲಿ 1:2 ಅನುಪಾತದ ಅಭ್ಯರ್ಥಿಗಳ ಪರಿಶೀಲನಾ ಪಟ್ಟಿಯಲ್ಲಿ ಆಯ್ಕೆಯಾಗಿದ್ದಲ್ಲಿ ತಾನು ಅಂತಹ ಜಿಲ್ಲೆ ವಿಭಾಗದಲ್ಲಿ ದಾಖಲೆಗಳನ್ನು ಹಾಜರುಪಡಿಸಬೇಕಾಗತ್ತೆ. ನಾನು ಅಲ್ಲೂ ಕೂಡ ಅಪ್ಲಿಕೇಶನ್ ಹಾಕಿದ್ದೆ ಅಂತೇಳಿ ನೀವು ವೆರಿಫಿಕೇಷನ್ಗೆ ಹೋದಂಥ ಸಂದರ್ಭದಲ್ಲಿ ಅಪ್ಲಿಕೇಶನ್ನು ಮತ್ತೊಂದು ಆಲ್ ಟಿಕೆಟು ಇವನ್ನೆಲ್ಲ ಏನು ಮಾಡಬೇಕಾಗುತ್ತೆ, ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾವೊಬ್ಬ ಅಭ್ಯರ್ಥಿಯು ಒಂದಕ್ಕಿಂತ ಹೆಚ್ಚಿನ ವೃಂದದ ಹುದ್ದೆಗಳಿಗೆ 1:1 ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾಗಿದ್ದಲ್ಲಿ ಅಂತಹ ಅಭ್ಯರ್ಥಿಯು ತಾನು ಅಂತಿಮವಾಗಿ ಯಾವ ಹುದ್ದೆಗೆ ಆಯ್ಕೆಯಾಗುತ್ತಾನೋ ಹಾಗೂ ಯಾವ ವೃಂದದ ಹುದ್ದೆಯನ್ನು ತ್ಯಜಿಸಲು ಬಯಸುತ್ತಾನೋ ಅದರ ಬಗ್ಗೆ ಮುಚ್ಚಳಿಕೆಯನ್ನು ಬರ್ಕೊಡ್ಬೇಕಾಗತ್ತೆ ಸ್ನೇಹಿತರೆ. ಓಕೆನಾ. ನಾನು ಇವಾಗ ಕನ್ನಡ ಶಿಕ್ಷಕನಾಗಿ ಹಾಸನ ಜಿಲ್ಲೆಯಲ್ಲಿ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಮೈಸೂರು ಜಿಲ್ಲೆಗೆ ಹಾಕಿದಂಥ ಸೋಷಿಯಲ್ ಟೀಚರ್ ಹುದ್ದೆಯನ್ನು ನಾನೇನು ಮಾಡ್ತಾ ಇದ್ದೀನಿ, ಬಿಟ್ಕೊಡ್ತಾ ಇದ್ದೀನಿ ಅಂತೇಳಿ ನೀವು ಮುಚ್ಚಳಿಕೆಯನ್ನು ಬರ್ಕೊಡ್ಬೇಕಾಗತ್ತೆ. ಅದೆಲ್ಲ ನೆಕ್ಸ್ಟು ಎಲ್ಲ ಪ್ರೊಸೆಸ್ 1:2 ಆದಮೇಲೆ ನೋಡ್ತಾ ಹೋಗೋಣ ಬನ್ನಿ. ಹಾಗಾಗಿ ಇಷ್ಟು ವಿಚಾರಗಳನ್ನ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೇನು ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಹೆಂಗೆ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಮೆರಿಟ್ ಲಿಸ್ಟ್ ಕೂಡ ಬಿಡುಗಡೆಯನ್ನು ಮಾಡ್ತಾರೆ. ಪರ್ಸೆಂಟೇಜ್ ನಿಮಗೆ ಗೊತ್ತಿದೆ. HSTRಗೆ ಸಂಬಂಧಪಟ್ಟ ಹಾಗೆ 85% ಸ್ಪರ್ಧಾತ್ಮಕ ಪರೀಕ್ಷೆ, 13% ಪದವಿಯಲ್ಲಿ ಪಡೆದಿರ್ತಕ್ಕಂಥದ್ದು. ನೆಕ್ಸ್ಟು BEdಲ್ಲಿ 2% ಪರಿಗಣಿಸಿ ಅವರು ಮೆರಿಟ್ ಲಿಸ್ಟನ್ನು ಅನೌನ್ಸನ್ನು ಮಾಡ್ತಾರೆ. ಹಾಗಾಗಿ ದೈಹಿಕ ಶಿಕ್ಷಣ ಶಿಕ್ಷಕರದ್ದು ಕೂಡ ಅದೇ ಥರ ವ್ಯವಸ್ಥೆ ಇದೆ. ಇನ್ನು ಮೀಸಲಾತಿ ಪ್ರಮಾಣ ಪತ್ರಗಳನ್ನೆಲ್ಲನೂ ಕೂಡ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸಂಬಂಧಪಟ್ಟವರು ಡಿನಲ್ಲಿ ಇಟ್ಕೊಂಡಿರ್ತೀರಿ, ನಮೂನೆ ಡಿ. ನೆಕ್ಸ್ಟು ನಮೂನೆ ಇ ಪ್ರವರ್ಗ 1ಕ್ಕೆ ಸೇರಿದವರು. ಇನ್ನು ಪ್ರವರ್ಗ 2A 2B ಇವರೆಲ್ಲ ನಮೂನೆ ಎಫ್ಗಳಲ್ಲಿ ಇಟ್ಕೊಂಡಿರ್ತೀರಿ. ನೆಕ್ಸ್ಟು ಮೀಸಲಾತಿ 371Jಗೆ ಸಂಬಂಧಪಟ್ಟವರು ಅವರು ಆ ಮೀಸಲಾತಿ ಪ್ರಮಾಣ ಪತ್ರವನ್ನು ಇಟ್ಕೊಂಡಿರ್ತೀರಿ. ಇನ್ನು ನೆಕ್ಸ್ಟು ಅಭ್ಯರ್ಥಿಗಳು ಉದ್ಯೋಗ ಮೀಸಲಾತಿ ಆನ್ಲೈನ್ ಅರ್ಜಿಯಲ್ಲಿ ಕಡ್ಡಾಯವಾಗಿ 3A ಮೀಸಲಾತಿ ಕೋರತಕ್ಕದ್ದು. ಯಾವುದು ಈ ವಿಶೇಷ ಸೂಚನೆ ಯಾರಿಗೆ ಸಂಬಂಧಪಟ್ಟ ಹಾಗೆ, ಈ ಪರಿಶಿಷ್ಟ ಜಾತಿಯವರಿಗೆ ಸಂಬಂಧಪಟ್ಟ ಹಾಗೆ ಜಾತಿ ಉಪಜಾತಿಗಳ ಅಭ್ಯರ್ಥಿಗಳು ಉದ್ಯೋಗದಲ್ಲಿನ ಮೀಸಲಾತಿಗಾಗಿ ಆನ್ಲೈನ್ ಅರ್ಜಿಯಲ್ಲಿ ಕಡ್ಡಾಯವಾಗಿ ಅವರು ಆಲ್ರೆಡಿ ಹೇಳಿದ್ವಿ ಸ್ನೇಹಿತರೆ, ಅವರು 3A 3B 2A ಅಂತೇಳಿ ಬರ್ತದೆ ಅಂತೇಳಿ ಅವರಿಗೆ ಸಂಬಂಧಪಟ್ಟ ಹಾಗೆ ಅವರ ಮೀಸಲಾತಿ ಪ್ರಮಾಣ ಪತ್ರಗಳನ್ನ ಇಟ್ಕೊಂಡಿರಬೇಕಾಗತ್ತೆ. ಪರಿಶಿಷ್ಟ ಜಾತಿಯವರು ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ಸರ್ಟಿಫಿಕೇಟ್ಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ಆಗಿರ್ತದೆ. ನೆಕ್ಸ್ಟು ಸಮತಲ ಮೀಸಲಾತಿಯನ್ನು ಕೊಟ್ಟಿರ್ತಾರೆ, ಅದೇನು ತೊಂದರೆ ಇಲ್ಲ. ನೆಕ್ಸ್ಟು ಗ್ರಾಮೀಣ ಅಭ್ಯರ್ಥಿಗಳಿಗೆ 5% ಇದೆಲ್ಲ ಮೀಸಲಾತಿಗೆ ರಿಸರ್ವೇಷನ್ಗೆ ಸಂಬಂಧಪಟ್ಟಿದ್ದು, ಇದೆಲ್ಲ ಏನಿಲ್ಲ. ನೆಕ್ಸ್ಟು ಗ್ರಾಮೀಣ ಅಭ್ಯರ್ಥಿ ಕನ್ನಡ ಮೀಡಿಯಮ್ ಎಲ್ಲವನ್ನು ಕೂಡ ತೆಗೆದಿಟ್ಕೊಂಡಿರ್ತೀರಿ ಅಂತ ತೊಂದರೆ ಇಲ್ಲ. ನೆಕ್ಸ್ಟ್ ರೋಸ್ಟರನ್ನು ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಓಕೆನಾ. ಸ್ಪರ್ಧಾತ್ಮಕ ಪರೀಕ್ಷೆಯ ವಿವರಗಳು ಏನಿದೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ಬನ್ನಿ. ಪರೀಕ್ಷೆಯ ಹೆಸರು ಸರ್ಕಾರಿ ಪ್ರೌಢಶಾಲಾ ಸಹ ಶಿಕ್ಷಕರು, ದೈಹಿಕ ಶಿಕ್ಷಣ ಶಿಕ್ಷಕರು ಆಗಿರ್ತದೆ. ವಿಭಾಗ ಮಟ್ಟದ್ದು ಅಂದರೆ 4 ವಿಭಾಗಗಳಿದ್ದಾವಲ್ಲ, ಆ ವಿಭಾಗ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆ ಇದಾಗಿರ್ತದೆ. ನೆಕ್ಸ್ಟು ಅರ್ಜಿ ಸಲ್ಲಿಸೋದಕ್ಕೆ ಪರೀಕ್ಷೆ ಡೇಟ್ ಕೂಡ ಕೊಟ್ಬಿಟ್ಟಿದ್ದಾರೆ ಸ್ನೇಹಿತರೆ. ತುಂಬ ಮುಖ್ಯವಾಗಿ ಪರೀಕ್ಷಾ ದಿನಾಂಕ ಕೂಡ ಮೆನ್ಷನ್ ಮಾಡಿರೋದ್ರಿಂದ 21/10/2026 ಸಮಯ ಸಾಕಷ್ಟು 2 ತಿಂಗಳೊಳಗಡೆ ಇದೆ ಸ್ನೇಹಿತರೆ. ಹಾಗಾಗಿ ಓದೋದಕ್ಕೆ ಈಗಲಿಂದನೇ ಟ್ರೈ ಮಾಡಿ. ಪೇಪರ್ 1 10 ಗಂಟೆಯಿಂದ 12 ಗಂಟೆವರೆಗೂ ಪೇಪರ್ 1 ಇರುತ್ತೆ ಸಾಮಾನ್ಯ. ನೆಕ್ಸ್ಟ್ 2:30 4:30ವರೆಗೆ ಪೇಪರ್ 2 ದೈಹಿಕ ಶಿಕ್ಷಣ ಶಿಕ್ಷಕರದ್ದು, ಅವತ್ತೇ ಪೇಪರ್ ಮುಗಿದೋಗುತ್ತೆ. ನೆಕ್ಸ್ಟು 22ನೇ ತಾರೀಕು 10 ಗಂಟೆಯಿಂದ 12 ಗಂಟೆವರೆಗೂ ಪೇಪರ್ 2 ಇರುತ್ತೆ. ಯಾರಿಗೆ ಅಂದರೆ CBZ ಅವ್ರಿಗೆ ಮತ್ತು ಆರ್ಟ್ಸ್ ಟೀಚರ್ಗೆ. ನೆಕ್ಸ್ಟು 2:30 4:30ವರೆಗೆ ಪತ್ರಿಕೆ 2 ಇರುತ್ತೆ. AM ಕನ್ನಡದವ್ರಿಗೆ, AM ಇಂಗ್ಲೀಷ್ ಅವ್ರಿಗೆ ಆಫ್ಟರ್ನೂನ್ 22ನೇ ತಾರೀಕು. ಈ ವಿಚಾರವನ್ನು ಚೆನ್ನಾಗಿ ಗಮನದಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟು ವಿಷಯ ಮತ್ತು ನಿಗದಿಪಡಿಸಿರ್ತಕ್ಕಂಥ ಅಂಕಗಳು. ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ಘಟನೆಗಳನ್ನು ಸ್ನೇಹಿತರೆ 20 ಅಂಕಗಳಿಗೆ ನಿಗದಿ ಮಾಡಿದ್ದಾರೆ. ಇನ್ನು ಸಾಮಾನ್ಯ ಕನ್ನಡ 10 ಅಂಕಗಳಿಗೆ, ಸಾಮಾನ್ಯ ಇಂಗ್ಲೀಷ್ 10 ಅಂಕಗಳಿಗೆ, ಶೈಕ್ಷಣಿಕ ಮನೋವಿಜ್ಞಾನ 15 ಅಂಕಗಳಿಗೆ, ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ ಅಂತ ಹೇಳ್ತೀವಲ್ಲ ಅದು 15 ಅಂಕಗಳಿಗೆ, ಗಣಕಯಂತ್ರ ಸಾಕ್ಷರತೆ 15 ಅಂಕಗಳಿಗೆ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ 15 ಅಂಕಗಳಿಗೆ. ನೋಡಿ ಸ್ನೇಹಿತರೆ, ಹಾಗಾಗಿ ಇಷ್ಟು ವಿಚಾರಗಳು ಇದ್ದಾವೆ. ಹಾಗಾಗಿ ಸಮಯ ತುಂಬ ಕಡಿಮೆ ಇರೋದ್ರಿಂದ ಬೇಗ ಬೇಗ ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಏನೇ ಕೆಲಸಗಳಿದ್ರೂ ಕೂಡ ಅದನ್ನೆಲ್ಲ ಸ್ವಲ್ಪ ಬದಿಗೊಟ್ಟು ನೀವೇನು ಮಾಡಿ ಓದೋದಕ್ಕೆ ಅಭ್ಯಾಸವನ್ನು ಮಾಡೋದಕ್ಕೆ ಕಂಟಿನ್ಯೂ ಮಾಡಿ. ನೆಕ್ಸ್ಟು ನಿಗದಿಪಡಿಸಿರ್ತಕ್ಕಂಥ ಅಂಕಗಳು ನಿಮಗೆಲ್ಲ ಗೊತ್ತಿದೆ. 100 ಅಂಕಗಳು ಪೇಪರ್ 1ಗೆ ಇರುತ್ತೆ, ಪೇಪರ್ 2ಗೂ ಕೂಡ 100 ಅಂಕಗಳಿಗೆ ಇರುತ್ತೆ. ಹಾಗಾಗಿ OMR ಶೀಟಲ್ಲೇ ನಾವು ಟಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟು OMR ಶೀಟಲ್ಲಿ 5ನೇ ಆಪ್ಷನ್ ಕೂಡ ಇರುತ್ತೆ, ಅದನ್ನು ಟಿಕ್ ಮಾಡಬೇಕಾಗತ್ತೆ. ಮುಂದೆ ನೋಡ್ತಾ ಹೋಗೋಣ ಬನ್ನಿ. OMR ಫಿಲ್ ಮಾಡೋದ್ರಲ್ಲಿ ಏನು ಡೌಟ್ ಇಲ್ಲ ನಿಮಗೆ, ಅಪೂರ್ಣವಾಗಿ ಎಲ್ಲ ಫಿಲ್ ಮಾಡಬೇಡಿ. ನೆಕ್ಸ್ಟು ಯಾವ ಅಭ್ಯರ್ಥಿ OMR ಶೀಟಲ್ಲಿ ಯಾವುದೇ ಒಂದು ಪ್ರಶ್ನೆಯ ಉತ್ತರಕ್ಕಾಗಿ ನೀಡಿದ 4 ಆಯ್ಕೆಯ ವೃತ್ತಗಳಲ್ಲಿ ಯಾವುದಾದರೂ ಒಂದನ್ನು ಶೇಡ್ ಮಾಡದೇ ಇದ್ದಲ್ಲಿ 5ನೇ ವೃತ್ತವನ್ನು ಕಡ್ಡಾಯವಾಗಿ ಶೇಡ್ ಮಾಡ್ತಕ್ಕದ್ದು. ಓಕೆನಾ. ನನಗೆ ಆನ್ಸರ್ ಗೊತ್ತಿಲ್ಲ ಅಂತೇಳಿ ಶೇಡ್ ಮಾಡಬೇಕು.
ಒಂದು ವೇಳೆ 5ನೇ ವೃತ್ತದಲ್ಲಿ ಯಾವುದಕ್ಕೂ ಶೇಡ್ ಮಾಡದೇ ಇದ್ದಲ್ಲಿ ಅಂತಹ ಪ್ರಶ್ನೆ ಪತ್ರಿಕೆಗಳಿಗೆ ಅನುಗುಣವಾಗಿ ಗಳಿಸುವ ಅಂಕದಲ್ಲಿ ಪ್ರತಿ ಅಂತಹ ಪ್ರಶ್ನೆಗೆ 0.25 ಅಂಕವನ್ನು ಕಡಿತಗೊಳಿಸಲಾಗುತ್ತದೆ ಅಂತೇಳಿ ಒಂದು ಆಪ್ಷನ್ ಇದೆ ಸ್ನೇಹಿತರೆ. ಹಂಗಾಗಿ ನೀವು 5ನೇ ಆಪ್ಷನನ್ನು ನೀವೇನು ಮಾಡಬೇಕಾಗತ್ತೆ, ಟಿಕ್ ಮಾಡಲೇಬೇಕಾಗತ್ತೆ. ನನಗೆ ಆನ್ಸರ್ ಗೊತ್ತಿಲ್ಲ ಅಂತೇಳಿ. ಓಕೆನಾ, ಈ ಪಾಯಿಂಟನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಇದಾದ ನಂತರ ಕೀ ಉತ್ತರಗಳ ಪ್ರಕಟಣೆ. ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಬಗ್ಗೆ ಏನಾದರೂ ಹೇಳಿದಾರಾ ಅಂತ ನೋಡ್ತಾ ಇದ್ದೀನಿ. ಇಲ್ಲಿ OMR ಶೀಟು, OMR ಅಂಕಣದಲ್ಲಿ ಗೊಳಿಸ್ತಕ್ಕದ್ದು ಟಿಕ್ ಮಾರ್ಕ್ OMR ಶೀಟು. ಪ್ರತಿ ಪ್ರಶ್ನೆಗೆ 4 ಉತ್ತರಗಳ ಆಯ್ಕೆ ನೀಡಲಾಗಿದ್ದು, ಅದರಂತೆ OMR ಶೀಟ್ನಲ್ಲಿ 4 ವೃತ್ತಗಳನ್ನು ನೀಡಲಾಗಿದೆ. ಮುಂದುವರೆದು ಅಭ್ಯರ್ಥಿಯು 4 ಆಯ್ಕೆಗಳಲ್ಲಿ ಯಾವುದೇ ಉತ್ತರವನ್ನು ಇದ್ದಲ್ಲಿ ಅಂತಹ ಸಂದರ್ಭದಲ್ಲಿ 5ನೇ ವೃತ್ತವನ್ನು ಕಡ್ಡಾಯವಾಗಿ ನಮೂದಿಸಬೇಕು. 5ನೇ ವೃತ್ತ ಶೇರ್ ಮಾಡೋದ್ರಲ್ಲಿ ಕೊನೆಯ ಬಿಲ್ ಆದ ನಂತರ ಕೊನೆಯ 5 ನಿಮಿಷ ಹೆಚ್ಚುವರಿಯಾಗಿ ನೀಡ್ತಾರಂತೆ. 5 ನಿಮಿಷ, ಕೊನೆಯ 5 ನಿಮಿಷದಲ್ಲಿ ನೀವೇನು ಮಾಡಬೇಕಾಗತ್ತೆ, ಹಾಕಬೇಕಾಗುತ್ತೆ. ಇಲ್ಲೆಲ್ಲೋ ನೆಗೆಟಿವ್ ಮಾರ್ಕ್ಸ್ ಬಗ್ಗೆ ಹೇಳಿಲ್ಲ ಸ್ನೇಹಿತರೆ. ಮೇಯ್ನ್ ಸ್ಟಾರ್ಟಿಂಗಲ್ಲಿ ಅಧಿಸೂಚನೆಯನ್ನು ಬಿಟ್ಟಿದ್ರಲ್ಲ, ಅದರಲ್ಲಿ ನೋಡೋಣ ನೆಗೆಟಿವ್ ಮಾರ್ಕ್ಸ್ ಇದೆಯಾ HSTRಗೆ ಹೇಗೆ ಅಂತೇಳಿ. ಕೀ ಉತ್ತರಗಳನ್ನು ಕೂಡ ಪ್ರಕಟ ಮಾಡ್ತಾರೆ. ನೆಕ್ಸ್ಟ್ ಅದಾದ ನಂತರ ಸ್ಪರ್ಧಾತ್ಮಕ ಪರೀಕ್ಷೆಯ ಫಲಿತಾಂಶ ಎಲ್ಲ ಪ್ರಕಟ ಆಗುತ್ತೆ. ನೆಕ್ಸ್ಟು ತಾತ್ಕಾಲಿಕ ಪಟ್ಟಿಯನ್ನು ಹಾಕ್ತಾರೆ. ಆ ಟೈಮಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗತ್ತೆ. ಆಯ್ಕೆ ಪಟ್ಟಿ ಫೈನಲ್ ಆಗುತ್ತೆ. ಸಮದಲ್ಲಿ 1:1 ಆಯ್ಕೆ ಪಟ್ಟಿಯನ್ನು ಬಿಡ್ತಾರೆ. ಅದೆಲ್ಲ ನೋಡ್ಕೊಳ್ಳೋಣ ನೆಕ್ಸ್ಟ್. ಆಮೇಲೆ ಈಗ ಹೆಚ್ಚುವರಿ ಪಟ್ಟಿಯನ್ನು ಕೂಡ ಸ್ನೇಹಿತರೆ ಬಿಡ್ತೀನಿ ಅಂತ ಹೇಳಿದ್ದಾರೆ. ನಿನ್ನೆ ತರಗತಿಯಲ್ಲಿ ಹೇಳ್ತಾ ಇದ್ದೆ, ಇನ್ ಕೇಸ್ ಯಾವುದಾದ್ರೂ ಒಬ್ಬ ಅಭ್ಯರ್ಥಿ ಹೋಗಿ ಕರ್ತವ್ಯಕ್ಕೆ ಹಾಜರಾಗಲು ವಿಫಲನಾದಂಥ ಅಭ್ಯರ್ಥಿಯ ಜಾಗದಲ್ಲಿ ಆಯ್ಕೆಯಾಗುವ ಅಂತಹ ಅಭ್ಯರ್ಥಿಯ ಅರ್ಹತೆ ಅನುಕ್ರಮದಂತೆ ಹೆಚ್ಚುವರಿ ಪಟ್ಟಿಯಲ್ಲಿನ ಅದೇ ವಿಷಯ ಮತ್ತು ವರ್ಗ ಲಂಬ ಸಮಮಿತಿ ಸಮತಲ ಮೀಸಲಾತಿ ಆಧಾರದ ಮೇಲೆ 1.1 ಮುಖ್ಯ ಪಟ್ಟಿಯಲ್ಲಿರುವ ಒಟ್ಟು ಅಭ್ಯರ್ಥಿಗಳ 10% ಮೀರದಂತೆ ಏನು ಮಾಡ್ತಾರೆ ಅವರು ಸೆಕೆಂಡ್ ಲಿಸ್ಟನ್ನು ಕೂಡ ಬಿಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಯಾರಾದರೂ ಇನ್ ಕೇಸ್ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳಲಿಲ್ಲ ಅಂತಂದರೆ ನೆಕ್ಸ್ಟು ನೇಮಕಾತಿಗೆ ಅದೆಲ್ಲ ಸಂಬಂಧಪಟ್ಟಾಗ ಆಮೇಲೆ ನೆಕ್ಸ್ಟು ಡಾಕ್ಟರ್ ವೆರಿಫಿಕೇಷನ್, ಡಾಕ್ಟರ್ ಸರ್ಟಿಫಿಕೇಟ್ ಎಲ್ಲ ಮಾಡಿಸ್ಬೇಕಾಗತ್ತೆ. ಅದನ್ನು ನೋಡ್ಕೊಳ್ಳೋಣ. ನೆಕ್ಸ್ಟ್ ಇದಾದ ನಂತರ ಬಂದು ಇವೆಲ್ಲ ಏನು ಸಮಸ್ಯೆ ಇಲ್ಲ, ಇದೆಲ್ಲ ಏನು ಇಂಪಾರ್ಟೆಂಟ್ ಇಲ್ಲ, ನೋಡ್ಕೊಳ್ಳಿ ನಿಧಾನಕ್ಕೆ. ನೆಕ್ಸ್ಟು ಲಿಪಿಕಾರ ಹುದ್ದೆಗಳು ಅದೆಲ್ಲ ಇರಲಿ ಬಿಡಿ. ನೆಕ್ಸ್ಟು ಬನ್ನಿ ರೋಸ್ಟರನ್ನು ನೋಡ್ತಾ ಹೋಗೋಣ. ಬನ್ನಿ ಎಲ್ಲೆಲ್ಲಿ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಅಂತಕ್ಕಂಥದ್ದು ಇವಾಗ ತುಂಬ ಇಂಪಾರ್ಟೆಂಟು. ಬಳ್ಳಾರಿ ಜಿಲ್ಲೆಯಲ್ಲಿ ಭಾಷೆ ಕನ್ನಡ 56 ಹುದ್ದೆಗಳು, ಆಂಗ್ಲ 52 ಹುದ್ದೆಗಳಿದ್ದಾವೆ. ಕಲಾ ವಿಭಾಗದಲ್ಲಿ ಕನ್ನಡ ಮೀಡಿಯಮಲ್ಲಿ 25 ಹುದ್ದೆಗಳು, ಆಂಗ್ಲ ಮಾಧ್ಯಮದಲ್ಲಿ 38 ಹುದ್ದೆಗಳಿದ್ದಾವೆ. ಜೀವ ವಿಜ್ಞಾನ CBZ ಇದರಲ್ಲಿ ಕನ್ನಡ ಮೀಡಿಯಮಲ್ಲಿ 26 ಹುದ್ದೆಗಳು, ಆಂಗ್ಲ ಮಾಧ್ಯಮದಲ್ಲಿ 31 ಹುದ್ದೆಗಳು. ದೈಹಿಕ ಶಿಕ್ಷಣ ಶಿಕ್ಷಕರು 44 ಹುದ್ದೆಗಳು. ಒಟ್ಟು 282 ಹುದ್ದೆಗಳು ಬಳ್ಳಾರಿನಲ್ಲಿದ್ದಾವೆ ಸ್ನೇಹಿತರೆ. ಬೀದರಲ್ಲಿ ಕೂಡ ನೋಡ್ಕೊಳ್ಳಿ ಹಾಗೆ. ಕಲಬುರಗಿ ವಿಭಾಗ 78 ಕನ್ನಡ ಹುದ್ದೆಗಳು. ಎಲ್ಲ ಟೇಬಲ್ ಇದೆ ಸ್ನೇಹಿತರೆ, ಒಂದು ಸಲ ಕಣ್ಣಾಡಿಸ್ಕೊಳ್ಳಿ ಯಾವ್ಯಾವ ಜಿಲ್ಲೆಯಲ್ಲಿ. ಒಟ್ಟು ಬಳ್ಳಾರಿನಲ್ಲಿ 282, ಬೀದರಲ್ಲಿ 239, ಕಲಬುರಗಿಯಲ್ಲಿ 327, ಕೊಪ್ಪಳದಲ್ಲಿ 320, ರಾಯಚೂರಿನಲ್ಲಿ 486, ವಿಜಯನಗರ 125, ಯಾದಗಿರಿಯಲ್ಲಿ 272. ಓಕೆ, ಟೋಟಲ್ ಹುದ್ದೆಗಳು. ಇಲ್ಲಿ ನಮಗೆ ಎಷ್ಟೆಷ್ಟು ಹುದ್ದೆಗಳು ಬರುತ್ತೆ, ಇವಾಗ ನಾನು ಕನ್ನಡ ಟೀಚರ್ ಆಗಿದ್ದೀನಿ ಅಂದರೆ ಯಾವ ಜಿಲ್ಲೆಯಲ್ಲಿ ನನಗೆ ಹೆಚ್ಚು ಹುದ್ದೆಗಳು, ಇಲ್ಲಿ ನೋಡ್ಕೊಳ್ಳೋದಾದರೆ 103 ಹುದ್ದೆಗಳು, ರಾಯಚೂರಲ್ಲಿ ಅತಿ ಹೆಚ್ಚು ಹುದ್ದೆಗಳು ಸಿಗ್ತವೆ ಸ್ನೇಹಿತರೆ. ಹಾಗಾಗಿ ಇದನ್ನು ರೋಸ್ಟರಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಎಲ್ಲೆಲ್ಲಿ ನಾನು ರೋಸ್ಟರಲ್ಲಿ ಅಪ್ಲಿಕೇಶನ್ ಹಾಕೊಂಡ್ರೆ ನನಗೆ ವರ್ತ್ ಅನಿಸುತ್ತೆ ಅಂತಕ್ಕಂಥದ್ದನ್ನು ರೋಸ್ಟರ್ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಬಳ್ಳಾರಿ ಪ್ರೌಢಶಾಲಾ ಜೀವ ವಿಜ್ಞಾನ ಕನ್ನಡ ಮಾಧ್ಯಮ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ಒಟ್ಟು 26 ಹುದ್ದೆಗಳಿದ್ದಾವೆ. ಇದರಲ್ಲಿ ಸಾಮಾನ್ಯ ಅಭ್ಯರ್ಥಿ ಇತರೆ ಅಂತಂದರೆ ಸ್ನೇಹಿತರೆ ಒಂದು ರೋಸ್ಟರನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಎಲ್ಲರೂ ಕೂಡ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ಎಲ್ಲ ರೋಸ್ಟರನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಸಾಮಾನ್ಯ ಅಂದರೆ ಎಲ್ಲರೂ ಕೂಡ ಇದಕ್ಕೆ ಬರ್ತೀರಾ ಸ್ನೇಹಿತರೆ. ಕ್ಯಾಟಗರಿ ಇರಲಿ ಬಿಡಲಿ, ಅಂಗವಿಕಲ ಆಗಿರಲಿ, ನಿರಾಶ್ರಿತ ಆಗಿರಲಿ, ನೀವು ಹೈಯೆಸ್ಟ್ ಮಾರ್ಕ್ಸ್ ಬಂತು ಅಂತಂದರೆ ನೀವು ಇದರಲ್ಲಿ ಫಸ್ಟ್ ಬರ್ತೀರಿ. ಓಕೆನಾ. ಮಹಿಳೆ 5 ಹುದ್ದೆಗಳಿದ್ದಾವೆ. ಓಕೆನಾ. ಇಲ್ಲಿ GM ಅಂದರೆ ಮಹಿಳೆಯರಿಗೆ ಇಲ್ಲಿ ಯಾವುದೋ ಕ್ಯಾಟಗರಿಯನ್ನು ಕ್ಲೈಮ್ ಮಾಡೋದಿಲ್ಲ. ನೀವು ಟಾಪ್ 5 ಇದ್ರಿ ಅಂತಂದರೆ ಆ ಹುದ್ದೆ ನಿಮಗೆ ಸಿಗ್ತಾ ಹೋಗುತ್ತೆ. ಗ್ರಾಮೀಣ ಅಭ್ಯರ್ಥಿ ಸರ್ಟಿಫಿಕೇಟ್ ನಿಮ್ಮಲ್ಲಿದ್ದರೆ ಟಾಪ್ 4 ನಿಮ್ಮದು ಗ್ರಾಮೀಣ ಸರ್ಟಿಫಿಕೇಟಲ್ಲಿ ಏನಾದರೂ ನಿಮ್ಗೆ ಬಂದರೆ ಟಾಪ್ 4 ನೀವೇನಾದರೂ ಇದ್ದರೆ ಇವೆರಡರ ಜೊತೆಗೆ ನೀವು ಸಿಗ್ತಾ ಹೋಗುತ್ತೆ. ಪ್ಲಸ್ ಹೆಣ್ಮಕ್ಳು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಹೋಗಿ. ಮಾಜಿ ಸೈನಿಕ ಅವ್ರಿಗೆ ಸಂಬಂಧಪಟ್ಟಿದ್ದು, ಅಂಗವಿಕಲ ಸ್ಟಾರ್ ಹುದ್ದೆಯನ್ನು ಕೊಟ್ಟಿದ್ದಾರೆ, ಅವರವರಿಗೆ ಸಂಬಂಧಪಟ್ಟಿದ್ದು ಏನೇನು ಅದಕ್ಕೆ ಮೀಸಲಾತಿ ಇರುತ್ತೆ ಅಂತೇಳಿ, ಲೋ ವಿಷನ್ನು ಈ ಥರದ್ದೆಲ್ಲ ಇರುತ್ತಲ್ಲ ಅವರಿಗೆ ಅದು ಮೀಸಲಾತಿ ಇರುತ್ತೆ. ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ಒಳ ಮೀಸಲಾತಿ ಬಗ್ಗೆ ಆಲ್ರೆಡಿ ತುಂಬ ಹಿಂದೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ನೇಹಿತರೆ, ವಿಲೇಜ್ ಅಕೌಂಟೆಂಟು ಇದರಲ್ಲೆಲ್ಲ. ಪರಿಶಿಷ್ಟ ಜಾತಿ A ಅದರಲ್ಲಿ ಕ್ಯಾಟಗರಿ ಅವರು ಒಳ ಮೀಸಲಾತಿ ಇದೆಯಲ್ಲ, ಅದರಲ್ಲಿ ಒಂದು ಇತರೆ ಹುದ್ದೆ ಇದೆ, ಮಹಿಳೆ 1 ಹುದ್ದೆ ಇದೆ.
ಪರಿಶಿಷ್ಟ ಜಾತಿ ಬಿನಲ್ಲಿ ಇತರೆ ಒಂದು ಹುದ್ದೆ ಇದೆ. ಅಂದರೆ ಆ ಒಳ ಮೀಸಲಾತಿಯಲ್ಲಿ ಬರ್ತಕ್ಕಂಥ ಆ ಎಲ್ಲ ಬಿನ ವರ್ಗದಲ್ಲಿ ಬರ್ತಕ್ಕಂಥ ಎಲ್ಲರೂ ಕೂಡ ಇದಕ್ಕೆ ಕಂಪೀಟ್ ಮಾಡ್ಬೋದಾಗಿದೆ. ಪರಿಶಿಷ್ಟ ಜಾತಿ ಸಿನಲ್ಲಿ ಸ್ಟಾರ್ ಇಟ್ಬಿಟ್ಟಿದ್ದಾರೆ ಸ್ನೇಹಿತರೆ. ಈ ಸ್ಟಾರ್ ಹುದ್ದೆ ಬಗ್ಗೆ ಎಲ್ರಿಗೂ ಕೂಡ ಗೊಂದಲ ಇದೆ. ಪರಿಶಿಷ್ಟ ಜಾತಿಯವರ ಬಗ್ಗೆ ಏನು ಹೇಳುತ್ತೆ ಅಂತಂದರೆ, ಇತರೆನಲ್ಲಿ ಅವ್ರಿಗೆ ಅತ್ಯಂತ ಒಂದು ವೇಳೆ ಸಿಗೆ ಮೀಸಲಿರಿಸಿರ್ತಾರೆ. ಪರಿಶಿಷ್ಟ ಜಾತಿಯ ಪ್ರವರ್ಗ ಸಿಯಲ್ಲಿನ 59 ಅತ್ಯಂತ ಹಿಂದುಳಿದ ಜಾತಿಗೆ ಮೀಸಲಿರಿಸಿದ್ದು, ಒಂದು ವೇಳೆ 59 ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಸೇರಿದವರು ಲಭ್ಯವಾಗದಿದ್ದಲ್ಲಿ ಹುದ್ದೆಯನ್ನು ಪ್ರವರ್ಗ ಸಿಯ ಇತರೆ ಜಾತಿಗಳ ಅರ್ಹ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು ಅಂತ ಹೇಳ್ಬಿಟ್ಟು ಏನು ಮಾಡಿದ್ದಾರೆ, ಮೆನ್ಷನನ್ನು ಮಾಡಿದ್ದಾರೆ ಸ್ನೇಹಿತರೆ. ಇದು ನೀವು ನೋಡಬೇಕಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ನೋಡ್ಕೊಳ್ಳಿ. ಇನ್ನು ಪರಿಶಿಷ್ಟ ಪಂಗಡ ಒಂದು ಹುದ್ದೆ ಇದೆ, ಪ್ರವರ್ಗ ಒಂದು ಹುದ್ದೆ ಇದೆ, 2A ಒಂದು ಹುದ್ದೆ, ಜೊತೆಗೆ ಮಹಿಳಾ ಅಭ್ಯರ್ಥಿಗೆ ಒಂದು ಹುದ್ದೆ, ಗ್ರಾಮೀಣ ಅಭ್ಯರ್ಥಿಗೆ ಒಂದು ಹುದ್ದೆ, ಅಂಗವಿಕಲರಿಗೆ ಸ್ಟಾರ್ ಕೊಟ್ಟಿದ್ದಾರೆ. ಅಂದರೆ ಅದನ್ನು ಆ ವರ್ಗದಲ್ಲಿ ಇರುವಂಥವ್ರಿಗೆ ಮೀಸಲಾತಿಯನ್ನು ಕೊಟ್ಕೊಳ್ತಾರೆ. ನೆಕ್ಸ್ಟು 3Aಗೆ ಒಂದು ಹುದ್ದೆ ಇದೆ. ಅಂದರೆ ಇದಕ್ಕೆ ಗಂಡು ಹೆಣ್ಣು ಎಲ್ಲರೂ ಕೂಡ ಕಾಂಪೀಟ್ ಆಗಿರ್ತೀರಿ. ರಿಸರ್ವೇಷನ್ ಯಾವುದೂ ಕೂಡ ಅಲ್ಲಿ ಇರೋದಿಲ್ಲ. GM ಇತರೆಗೆ ಅದನ್ನು ಪರಿಗಣಿಸ್ಬಿಟ್ಟಿರ್ತಾರೆ, ನೋಡ್ಕೊಳ್ಳಿ. ನೆಕ್ಸ್ಟು ಕ್ಯಾಟಗರಿನಲ್ಲಿ 3Aನಲ್ಲಿ ಒಂದು ಹುದ್ದೆ ಅಂತಂದರೆ ಅದರಲ್ಲಿ ಯಾರು ರಿಸರ್ವೇಷನ್ ಇಲ್ಲ. 3Aನಲ್ಲಿ ಮಹಿಳೆ ಆಗಲಿ ಗಂಡಾಗಲಿ ಹೆಣ್ಣಾಗಲಿ ಎಲ್ಲರೂ ಕೂಡ ಅದಕ್ಕೆ ಕಾಂಪಿಟೇಟರ್ ಆಗಿರ್ತೀರಿ. ನೆಕ್ಸ್ಟು 3Bಗೆ ಒಂದು ಹುದ್ದೆ ಇದೆ. ಇಲ್ಲೂ ಕೂಡ ಯಾವುದೇ ರೀತಿ ರಿಸರ್ವೇಷನ್ ಕನ್ನಡ ಮೀಡಿಯಮ್ಮು ಗ್ರಾಮೀಣ ಅಭ್ಯರ್ಥಿ ಯಾವುದಕ್ಕೂ ಮೀಸಲಿಲ್ಲ. ಎಲ್ಲರೂ ಕೂಡ ಟಾಪಲ್ಲಿ ಯಾರು ಬರ್ತೀರಿ ಅವರಿಗೆ ಅವಕಾಶ ಅಂತಕ್ಕಂಥದ್ದು ಸಿಗುತ್ತೆ. ಓಕೆನಾ. ನೆಕ್ಸ್ಟು ಇನ್ನೊಂದು ನೋಡ್ತಾ ಹೋಗೋಣ ಬನ್ನಿ. ಜೀವ ವಿಜ್ಞಾನ ಆಂಗ್ಲ ಮಾಧ್ಯಮ ಕೂಡ ಹಾಗೇ ಇರುತ್ತೆ, ನೋಡ್ಕೊಳ್ಳಿ. ಗ್ರೂಪ್ಗಳಲ್ಲಿ ಇದನ್ನು ಶೇರ್ ಮಾಡ್ತೀನಿ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ರೋಸ್ಟರಿಗೆ ಸಂಬಂಧಪಟ್ಟ ಹಾಗೆ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ಕಲಾ ವಿಭಾಗ ಆಂಗ್ಲ ಮಾಧ್ಯಮ ಸೋಷಿಯಲ್ ಟೀಚರ್ದು ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ, ಏನಂತ ನೋಡೋಣ. ಈಗ ಇಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಇತರೆ 2 ಹುದ್ದೆ ಇದೆ, ಮಹಿಳೆಯರಿಗೆ 7 ಹುದ್ದೆಗಳಿದ್ದಾವೆ, ಗ್ರಾಮೀಣ ಅಭ್ಯರ್ಥಿ 5 ಹುದ್ದೆಗಳು, ಮಾಜಿ ಸೈನಿಕ 1 ಹುದ್ದೆ, ಕನ್ನಡ ಮಾಧ್ಯಮ 1 ಹುದ್ದೆ, ಯೋಜನಾ ನಿರಾಶ್ರಿತ 1, ಅಂಗವಿಕಲ ಸ್ಟಾರ್ 1. ನೆಕ್ಸ್ಟು ತೃತೀಯ ಲಿಂಗ ಅಭ್ಯರ್ಥಿಗಳು ಅವರು ಸಿಗಲಿಲ್ಲ ಅಂದರೆ ಬೇರೆಯವ್ರಿಗೆ ಕೊಡ್ತಾರೆ ಅಷ್ಟೇ. ತೃತೀಯ ಲಿಂಗ ಅಭ್ಯರ್ಥಿಗಳು 1 ಇದ್ದಾವೆ ಸ್ನೇಹಿತರೆ. ಓಕೆನಾ. ಇದಿಷ್ಟು ವಿಚಾರ. ಈ ಹುದ್ದೆಗಳಿಗೆ ಎಲ್ಲರೂ ಕೂಡ ಎಲಿಜಿಬಲ್ ಇರ್ತೀರಿ. ಯಾವುವು GM ಹುದ್ದೆಗಳಿಗೆ ಎಲ್ಲರೂ ಕೂಡ ಏನಾಗಿರ್ತೀರಿ, ಎಲಿಜಿಬಲ್ ಇರ್ತೀರಿ. ರಿಸರ್ವೇಷನ್ ಇದ್ದರೆ ಗ್ರಾಮೀಣ ಅಭ್ಯರ್ಥಿ ಇದ್ದರೆ GM ಅಲ್ಲಿ ಗ್ರಾಮೀಣ ಅಭ್ಯರ್ಥಿಯಾಗಿ ಬರ್ತೀರಿ, ಟಾಪ್ 5ಅಲ್ಲಿ ನೀವು ಬರ್ತೀರಾ. ಕನ್ನಡ ಮಾಧ್ಯಮ ಇತ್ತು ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೊನೆಗೆ ಬರ್ತೀರಿ. ಅಂದರೆ ಎಲ್ಲಿ ಟಾಪ್ ಇದರಲ್ಲಿ ಕನ್ನಡ ಮೀಡಿಯಂ ಇಟ್ಕೊಂಡಿರೋವಂಥವ್ರು, ಹೈಯೆಸ್ಟ್ ಮಾರ್ಕ್ಸ್ ಬಂದಂಥವ್ರು. ನೀವು ಸರ್ ನಮಗೆ ಎಷ್ಟು ಹುದ್ದೆ ಸಿಗುತ್ತೆ, ಈಗ ನನಗೇನಾಗಿದೆ, ಇವಾಗ ನಾನು 3A ಅಂತ ಅಂದ್ಕೊಳ್ಳಿ ಉದಾಹರಣೆಗೆ, ಒಂದು ಹುದ್ದೆ ಮಾತ್ರ ಇದೆ ಸರ್, ಈ ಒಂದು ಹುದ್ದೆಗೆ ನಾನು ಕಾಂಪಿಟೇಟರು. ಹಾಗಂತ ಅಂದ್ಬಿಟ್ಟು ನಾನು ಇಲ್ಲಿ ಬಳ್ಳಾರಿನಲ್ಲಿ ಆಂಗ್ಲ ಮಾಧ್ಯಮ ಸೋಷಿಯಲ್ ಸೈನ್ಸ್ ಟೀಚರ್ಗೆ ಅಪ್ಲಿಕೇಶನ್ ಆಗ್ತಾ ಇದ್ದೀನಿ, ಒಂದೇ ಹುದ್ದೆ ನನಗೆ ಸಿಗೋದು, ಕನ್ಫ್ಯೂಸ್ ಆಗೋದು ಬೇಡ. ಈ ಒಂದು ಹುದ್ದೆ ಪ್ಲಸ್ ಇತರೆ 2 ಹುದ್ದೆ 3 ಹುದ್ದೆ, ಗ್ರಾಮೀಣ ಅಭ್ಯರ್ಥಿ ನಿಮ್ಮಲ್ಲಿದ್ದರೆ 5 ಹುದ್ದೆ ಪ್ಲಸ್ ಲೆಕ್ಕ ಕೂಡ 5, 7, 8, ಕನ್ನಡ ಮಾಧ್ಯಮ ಇದ್ದರೆ 9 ಹುದ್ದೆ, 9 ಹುದ್ದೆಗಳು ನಿಮಗೆ ಸಿಗುತ್ತೆ. ಮಹಿಳೆ ಆಗಿದ್ರಲ್ಲಿ ಇದೇ 3Aನಲ್ಲಿ ಮಹಿಳೆ ಆಗಿದ್ದರೆ ಈ ಒಂದು ಹುದ್ದೆ ಮಹಿಳೆಯರಿಗೂ ಕೂಡ ಅವಕಾಶ ಇರುತ್ತೆ, ಪ್ಲಸ್ ಇತರೆ 2 ಹುದ್ದೆ, 7 ಮಹಿಳಾ ಮೀಸಲಾತಿ, ಗ್ರಾಮೀಣ ಮೀಸಲಾತಿ ಪ್ಲಸ್ ಕನ್ನಡ ಮಾಧ್ಯಮ ಮೀಸಲಾತಿ, ಇಷ್ಟು ಹುದ್ದೆಗಳು ನಿಮಗೇನಾಗುತ್ತೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಯಾವುದೇ ಕ್ಯಾಟಗರಿ ತಗೊಳ್ಳಿ, ಅವರು ಪ್ರವರ್ಗ 1ಅವರಾಗಲಿ ನಿಮ್ಗೆ 1 ಹುದ್ದೆ ಪ್ಲಸ್ ಈ 2 ಹುದ್ದೆನೂ ನಿಮ್ಮದೇ ಅಂತ ಲೆಕ್ಕ ಇಟ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಈ 7 ಹುದ್ದೆ ಮಹಿಳೆ ಆಗಿದ್ದರೆ ಈ 7 ಹುದ್ದೆಗಳನ್ನ ಲೆಕ್ಕ ಇಟ್ಕೊಳ್ಳಿ, ಗಂಡು ಮಕ್ಕಳಾಗಿದ್ದರೆ ಈ 2 ಜೊತೆಗೆ 5 ಲೆಕ್ಕ ಹಾಕ್ಕೊಳ್ಳಿ, ಪ್ಲಸ್ ಕನ್ನಡ ಮೀಡಿಯಂ 1 ಲೆಕ್ಕ ಹಾಕ್ಕೊಳ್ಳಿ. ಇಷ್ಟು ಹುದ್ದೆಗಳಿಗೆ ನೀವು ಎಲಿಜಿಬಲ್ ಇರ್ತೀರಿ ಸ್ನೇಹಿತರೆ. ಈಗ ನಿಮಗೆ ರೋಸ್ಟರ್ ಅರ್ಥ ಆಯಿತು ಅಂತ ಅನ್ಕೊತೀನಿ. ಅದೇ ರೀತಿ ಬಳ್ಳಾರಿನಲ್ಲಿ ಕನ್ನಡ ಮಾಧ್ಯಮ ಕಲಾ ವಿಭಾಗ ಅಂದರೆ ಕನ್ನಡ ಮೀಡಿಯಂ ಸೋಷಿಯಲ್ ಸೈನ್ಸ್ ಟೀಚ್ ಮಾಡುವಂಥವ್ರಿಗೆ ಇಲ್ಲಿ ರೋಸ್ಟರ್ ಇದೆ, ನೋಡ್ಕೊಳ್ತಾ ಹೋಗಿ. ಏನೋ ಡೌಟ್ ಇದ್ದರೆ ನೀವು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಕಮೆಂಟ್ ಮುಖಾಂತರ ನೀವು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ನೆಕ್ಸ್ಟು ಮುಂದೆ ಹೋಗೋಣ ಬನ್ನಿ. ಹೀಗೆ ಎಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟಾಗೆ ಇದು ರೋಸ್ಟರ್ ಸ್ನೇಹಿತರೆ, ನೋಡ್ಕೊಳ್ಳಿ. ಇದು ಬಂದು ಆಂಗ್ಲ ಮಾಧ್ಯಮ ಆಂಗ್ಲ ಭಾಷಾ ಶಿಕ್ಷಕರಿಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟು ಇದಾದ ನಂತರ ಕನ್ನಡ ಭಾಷಾ ಶಿಕ್ಷಕರು ಪ್ರೌಢಶಾಲಾ ವಿಭಾಗ ಬಳ್ಳಾರಿ ಈ ಜಿಲ್ಲೆಗೆ ಸಂಬಂಧಪಟ್ಟಿದ್ದು. ಎಲ್ಲ ಜಿಲ್ಲೆಗಳ ರೋಸ್ಟರ್ ಕೂಡ ಇದೆ ಸ್ನೇಹಿತರೆ. ನಿಮ್ಗೆ ಯಾವ ಜಿಲ್ಲೆ ರೋಸ್ಟರ್ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ, ಗೊಂದಲ ಆಗುತ್ತೆ, ಕಮೆಂಟ್ ಮುಖಾಂತರ ಕೇಳಿ, ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ತಾ, ಇಲ್ಲೂ ಕೂಡ ಅಷ್ಟೇ ಇದೊಂದು ಕನ್ನಡ ಭಾಷಾ ಶಿಕ್ಷಕರಿಗೆ ನೋಡೋಣ ಬನ್ನಿ. ಇಲ್ಲಿ ಸಾಮಾನ್ಯ ಎಲ್ಲಿ ಬಳ್ಳಾರಿನಲ್ಲಿ ಬಳ್ಳಾರಿ ಸಾಮಾನ್ಯ ಇಲ್ಲಿ 4 ಹುದ್ದೆಗಳಿದ್ದಾವೆ ಸಾಮಾನ್ಯ. ಅಂದರೆ ಇಲ್ಲಿ ಯಾರ್ದು ಟಾಪ್ 4ಅಲ್ಲಿ ಯಾರು ಬರ್ತಿರೋ ಅವ್ರಿಗೆ ಆ ಹುದ್ದೆ ಇರುತ್ತೆ. ಜೊತೆಗೆ ಮಹಿಳೆಯರಿಗೆ 10 ಹುದ್ದೆಗಳಿದೆ. ಒಳ್ಳೆ ಸುವರ್ಣಾವಕಾಶ ಸ್ನೇಹಿತರೆ, ಮಹಿಳಾ ಅಭ್ಯರ್ಥಿಗಳಿಗೆ ಸದುಪಯೋಗವನ್ನು ಮಾಡ್ಕೊಳ್ಳಿ, ನಿಮ್ಮ ಜೀವನದ ಕನಸನ್ನು ಸಾಕಾರ ಮಾಡ್ಕೊಳ್ತಕ್ಕಂಥ ಸಂದರ್ಭ. ಹಾಗಾಗಿ ನೆಕ್ಸ್ಟು ಗ್ರಾಮೀಣ ಅಭ್ಯರ್ಥಿ 7 ಹುದ್ದೆಗಳಿದ್ದಾವೆ, ಮಾಜಿ ಸೈನಿಕ 2 ಹುದ್ದೆಗಳಿದ್ದಾವೆ, ಕನ್ನಡ ಮಾಧ್ಯಮ 1 ಹುದ್ದೆ, ಯೋಜನಾ ನಿರಾಶ್ರಿತ 1 ಹುದ್ದೆ, ಅಂಗವಿಕಲ 2 ಸ್ಟಾರ್ ಕೊಟ್ಟಿದ್ದಾರೆ. ಅವ್ರು ಯಾರೋ ಸಿಗಲಿಲ್ಲ ಅಂದರೆ ಅವರಲ್ಲೇ ಯಾರಿಗೆ ಬೇಕಾದ್ರೆ ಅವಕಾಶ ಇರುತ್ತೋ ಅವರಿಗೆ ಕೊಡ್ತಾರೆ. ತೃತೀಯ ಲಿಂಗಿ
ಒಂದು ಹುದ್ದೆ ಇದೆ. ಒಟ್ಟು 28 ಹುದ್ದೆಗಳು GM ಅಲ್ಲಿ ಇದ್ದಾವೆ. ಅದರಲ್ಲಿ ಸರ್ ನಾನು ಇವಾಗ ಪ್ರವರ್ಗ ಒಂದು ಪರಿಶಿಷ್ಟ ಪಂಗಡ ಒಂದು ಹುದ್ದೆ ನಮಗೆ ಮಾತ್ರ ಇದೆಯಲ್ಲ ಸರ್ ಕನ್ನಡ ಹುದ್ದೆಗೆ, ನಾನು ಏನು ಮಾಡಬೇಕು ನೋಡಿ. ಇಲ್ಲಿ ಕ್ಯಾಟಗರಿಗೆ ಅವರು ಯಾವುದನ್ನು ಕೊಟ್ಟಿಲ್ಲ, ಒಂದೇ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ. ಮಹಿಳೆ ಆದರೂ ಆಗ್ಬೋದು, ಪುರುಷ ಆದರೂ ಆಗ್ಬೋದು. ಈ ಒಂದು ಹುದ್ದೆ ಜೊತೆಗೆ ನೀವೇನು ಮಾಡಿ, ಪುರುಷರಾದರೆ ಈ 4 ಹುದ್ದೆ ಲೆಕ್ಕ ಹಾಕೊಳ್ಳಿ, 5 ಹುದ್ದೆಗಳು ನಿಮ್ದಿರುತ್ತೆ. ಟಾಪ್ 5ಅಲ್ಲಿ ನೀವೇನಾದರೂ ನಿಮ್ಮ ಕ್ಯಾಟಗರಿನಲ್ಲಿ ಇದ್ದರೆ 4 ಹುದ್ದೆ GMಗೆ ಬರ್ತೀರಿ, ಪ್ಲಸ್ 1 ಹುದ್ದೆ ಕ್ಯಾಟಗರಿಗೆ ಬರ್ತೀರಿ. ಎಲ್ಲಿರಬೇಕು ಟೋಟಲ್ ಲೀಸ್ಟಲ್ಲಿ ಏನು ಸೆಲೆಕ್ಷನ್ ಲಿಸ್ಟ್ ಇರ್ತದೆ ಅಲ್ಲ ಟಾಪ್ 5. ಅದ್ರ ಜೊತೆಗೆ ನನಗೆ ಗ್ರಾಮೀಣ ಅಭ್ಯರ್ಥಿ ಇದೆ ಸರ್ ಅಂದರೆ 7, 8, 12 ಹುದ್ದೆಗಳು ನಿಮಗೆ ಸಿಗುತ್ತೆ. ಸರ್ ನಾನು ಕನ್ನಡ ಮೀಡಿಯಮು ಇದೆ ಅಂದರೆ ಎಷ್ಟಾಯ್ತು ಅಲ್ಲಿಗೆ 7, 4, 11, 12, 13 ಹುದ್ದೆಗಳಿಗೆ ನೀವು ಎಲಿಜಿಬಲ್ ಇರ್ತೀರ ಸ್ನೇಹಿತರೆ. ಪರಿಶಿಷ್ಟ ಪಂಗಡ ಅಂತಂತಂದರೆ ಒಟ್ಟು ನೀವು ಪುರುಷರಾದರೆ 13 ಹುದ್ದೆಗಳು, ಪ್ಲಸ್ ಮಹಿಳೆಯರಾದರೆ 23 ಹುದ್ದೆಗಳಾಗುತ್ತೆ. ಓಕೆನಾ? ಹೀಗೆ ನೆನ್ಪಿಟ್ಕೊಳ್ತಾ ಹೋಗಿ. ಇದು ರೋಸ್ಟರ್ ಸಿಸ್ಟಮು. ಸರ್ ಒಂದೇ ಹುದ್ದೆನ ನನಗೆ ಸಿಗೋದು ಅಂತ ಕನ್ಫ್ಯೂಸ್ ಆಗುವಂಥದ್ದು ಬೇಡ. ಇನ್ನು 2Aಗೆ ಬರೋಣ. ಸರ್ 2Aಗೆ ಎಷ್ಟು ಹುದ್ದೆಗಳು ಸಿಗುತ್ತೆ? ಸರ್ ನಾನು ಒಬ್ಬ ಹುಡುಗ ಆಗಿದ್ದೀನಿ, 2Aಗೆ ಎಷ್ಟು ಹುದ್ದೆಗಳು? ಇಲ್ಲಿ 2 ಹುದ್ದೆ ನೆನ್ಪಿಟ್ಕೊಳ್ಳಿ. ಪ್ಲಸ್ ಗ್ರಾಮೀಣ ಅಭ್ಯರ್ಥಿ ಸರ್ಟಿಫಿಕೇಟ್ ಇತ್ತು ಅಂದರೆ 3 ಹುದ್ದೆ, 5 ಹುದ್ದೆ ಆಯಿತಾ? ಮಹಿಳೆಯರದ್ದು ಆಮೇಲೆ ನೋಡೋಣ. ಮಹಿಳೆಯರು ಬೇಕಾದ್ರೆ ಇದನ್ನು ಆಡ್ ಮಾಡ್ಕೊಳ್ತಾ ಹೋಗಿ. 3, 2, 5 ಹುದ್ದೆ, 5, 4, 9 ಮತ್ತೆ ಇದಿತ್ತು ಅಂತಂದರೆ ಗ್ರಾಮೀಣ ಅಭ್ಯರ್ಥಿ ಇತ್ತು ಅಂದರೆ ಅಲ್ಲೂ GM ಅಲ್ಲೂ ಕೂಡ ಬರ್ತೀರಿ. 9, 7, 16 ಪ್ಲಸ್ 1, 17 ಹುದ್ದೆಗಳು ಈಗ ಸಿಗುತ್ತೆ. ಹೆಣ್ಮಕ್ಳು ಈ 10 ಹುದ್ದೆಗಳನ್ನ ಆಡ್ ಮಾಡ್ಕೊಳ್ಳಿ, ಪ್ಲಸ್ ಈ 3 ಹುದ್ದೆಗಳನ್ನ ಆಡ್ ಮಾಡ್ಕೊಳ್ಳಿ. ಹೀಗೆ ರೋಸ್ಟರ್ ಹೋಗ್ತಾ ಹೋಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿದ ಕ್ಷಣಕ್ಕೆ ಸರ್ ನನಗೆ 3Bಗೆ ಒಂದೇ ಇರೋದು ಹುದ್ದೆ ಅಂತ ಅಂದ್ಕೊಳ್ಳೋದು ಬೇಡ. ಸಾರಿ, 2Bಗೆ ಒಂದೇ ಹುದ್ದೆ ಇದೆಯಲ್ಲ ಸರ್, ಅಥವಾ 3Aಗೆ ಒಂದೇ ಹುದ್ದೆ ಇದೆಯಲ್ಲ ಸರ್ ಅಂತ ಕನ್ಫ್ಯೂಸ್ ಆಗಬೇಡಿ. ಹೆಣ್ಮಕ್ಳು ಈ ಒಂದು ಹುದ್ದೆಯನ್ನು ಆಡ್ ಮಾಡ್ಕೊಳ್ಳಿ. ಈ ಹುದ್ದೆ ಜೊತೆಗೆ ನಿಮ್ದು ಏನು ರಿಸರ್ವೇಷನ್ ಇದೆ ಇದರ ಬಗ್ಗೆ ನೀವು ಗಮನವನ್ನು ಹರಿಸ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ. ನೆಕ್ಸ್ಟು ಇದೆಲ್ಲ ಇದೆ. ಬೀದರ್ದು ಕೂಡ ರೋಸ್ಟರ್ ಇದೆ. ಓಕೆನಾ? ಕಣ್ಣಾಡಿಸ್ಕೊಳ್ಳಿ. ಬೀದರ್ಲಿ ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹುದ್ದೆಗಳು ಕಡಿಮೆ ಇದ್ದಾವೆ, 19 ಹುದ್ದೆಗಳು ನೋಡ್ಕೊಳ್ಳಿ. ಇಲ್ಲಿ ಎಲ್ಲವೂ ಕೂಡ ಒಂದೊಂದೇ ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಒಂದೊಂದೇ ಹುದ್ದೆ ಅಂತೇಳಿ ನೀವು ಕನ್ಫ್ಯೂಸ್ ಆಗಬೇಡಿ ಸ್ನೇಹಿತರೆ. ಯಾಕೆ ಅಂತಂದರೆ ಈ ಹುದ್ದೆಗಳ ಜೊತೆಗೆ GM ಹುದ್ದೆಗಳು ಕೂಡ ನಿಮ್ಮದೇ ಆಗಿರ್ತದೆ. ಅದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡು ನೀವು ಅಪ್ಲಿಕೇಶನನ್ನು ಹಾಕೊಳ್ಳಿ. ರೋಸ್ಟರ್ನ 1 ಅಲ್ಲ 4 ಸಲ ನೋಡಿ ಅಂತ ಹೇಳ್ತಾ, ಏನಾದ್ರು ಡೌಟ್ ಇದ್ದರೆ, ಗೊಂದಲ ಇದ್ದರೆ ನೀವು ಕಮೆಂಟ್ ಮುಖಾಂತರ ಕೇಳಿ ಅಥವಾ ಫೋನ್ ಮಾಡಿ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ. ಇದೇ ರೀತಿ ಇದಕ್ಕೆ ಸಂಬಂಧಪಟ್ಟಾಗೆ ಏನು ಪೇಪರ್ 1ಗೆ ಸಂಬಂಧಪಟ್ಟಾಗೆ ಸ್ನೇಹಿತರೆ ಎಲ್ಲ ವಿಡಿಯೋಗಳು ನಾನು GPSTR ಆಧಾರದ ಮೇಲೆ ಎಲ್ಲ ವಿಡಿಯೋಗಳನ್ನ ಮಾಡಿ ಕಟ್ಕೊಟ್ಟಿದ್ದೀನಿ ಒಂದು ಕಡೆ. ಜೊತೆಗೆ ಕನ್ನಡ ಶಿಕ್ಷಕರಿಗೆ, ಕನ್ನಡ ಭಾಷಾ ಶಿಕ್ಷಕರಿಗೆ ಸಾಂಗತ್ಯ ಆಗಿರ್ಬೋದು, ಷಟ್ಪದಿ, ಛಂದಸ್ಸು, ಅಲಂಕಾರ ಇದಕ್ಕೆ ಸಂಬಂಧಪಟ್ಟಾಗೆ ಇಂದಿನ ಪರೀಕ್ಷೆಗಳಲ್ಲಿ ಸೆಟ್ಟು, ನೆಟ್ಟು, ಸ್ಲೆಟ್ಟುಗಳಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು, ಒಂದಷ್ಟು ಹಳಗನ್ನಡ ಕವಿಗಳು, ಇದಕ್ಕೆಲ್ಲ ಸಂಬಂಧಪಟ್ಟಾಗಿ ವಿಡಿಯೋಗಳನ್ನ ಮಾಡಿದ್ದೀನಿ ಸ್ನೇಹಿತರೆ. ಪರೀಕ್ಷಾ ದೃಷ್ಟಿಯಿಂದ ಅನುಕೂಲ ಆಗುತ್ತೆ ನೋಡಿ. ಜೊತೆಗೆ ಪೇಪರ್ 1ಗೆ ಸಂಬಂಧಪಟ್ಟಾಗೆ ಸೈಕಾಲಜಿ ಇರ್ಬೋದು, ಮೌಲ್ಯ ಮತ್ತು ಆರೋಗ್ಯ ಶಿಕ್ಷಣ ಇರ್ಬೋದು, ಕನ್ನಡ ಗ್ರಾಮರ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ವಿಡಿಯೋಗಳನ್ನ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ, ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತೆ ಪರೀಕ್ಷಾ ದೃಷ್ಟಿಯಿಂದ. ಯಾಕೆ ಅಂತಂದರೆ ನಮಗೆ ಇವಾಗ ಎಲ್ಲದಕ್ಕೂ ಮೂಲ ಮತ್ತು ಆಧಾರ GPSTR ಪತ್ರಿಕೆಗಳಾಗಿರ್ತವೆ. ಆ ಬೇಸಿಸ್ ಮೇಲೆ ಓದ್ಕೊಳ್ಳಿ. ಜೊತೆಗೆ ನಮ್ಮ TET ಸೈಕಾಲಜಿ ಈ ಥರ ಪ್ರಶ್ನೆಗಳನ್ನು ಕೂಡ ಓದ್ಕೊಳ್ಳಿ. ಕನ್ನಡ ಗ್ರಾಮರ್ ಅಂತೂ ನಮ್ಮ ವಿಡಿಯೋಗಳನ್ನ ನೋಡ್ಬಿಟ್ರೆ ಸ್ನೇಹಿತರೆ ಬೇರೆ ಏನೂ ಹೆಚ್ಚಿಗೆ ನಿಮಗೆ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗಾಗಿ ನಮ್ಮ ವಿಡಿಯೋಗಳನ್ನ ನೋಡಿರೋರಿಗೆ ಗೊತ್ತಿರುತ್ತೆ ಅಂತ ಹೇಳ್ತಾ ಎಲ್ರಿಗೂ ಕೂಡ ಇಂದಿನ ತರಗತಿಗೆ ಧನ್ಯವಾದಗಳು. ರೋಸ್ಟರ್ಲಿ ಗೊಂದಲ ಇದ್ದರೆ ಮತ್ತೆ ಹೇಳ್ತಾ ಇದ್ದೀನಿ, ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ನಿಮಗೆ ಗೊಂದಲವನ್ನು ಪರಿಹಾರ ಮಾಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.